ಸ್ವಾಗತ. ನಾನು ಸಿಂಚನಾ. ಸೋಮವಾರದಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾಗಿದೆ. ಆದರೆ ಈ ಸಂದರ್ಭದಲ್ಲೇ ದೆಹಲಿಯಲ್ಲಿ ಸಂಸತ್ ಚಲೋ ಪ್ರೊಟೆಸ್ಟ್ ಅನ್ನ ಸಿಜೆಪಿ ಶುರು ಮಾಡುತ್ತೆ. ಅದಾದ ಮೇಲೆ ಪ್ರೊಟೆಸ್ಟ್ ಮಾಡ್ತಿದ್ದವರ ಮೇಲೆ ಲಾಠಿ ಚಾರ್ಜ್ ಆಗುತ್ತೆ, ಕೆಲವರ ಮೇಲೆ FIR ಆಗುತ್ತೆ. ಒಂದಷ್ಟು ಡೆವಲಪ್ಮೆಂಟ್ಸ್ಗಳು ಮೊನ್ನೆಯಿಂದ ಆಗ್ತಾ ಇದೆ. ನೀಟ್ ಪರೀಕ್ಷೆಯಲ್ಲಿ ನಡೆದಂತಹ ಅಕ್ರಮ, ಅದರಿಂದ ವಿದ್ಯಾರ್ಥಿಗಳ ಸಾವು, ಹಾಗೆ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ, ಈ ಎಲ್ಲಾ ವಿಚಾರಗಳನ್ನು ಮುಂದಿಟ್ಕೊಂಡು ನಡೀತಾ ಇರುವಂತಹ ಹೋರಾಟ ಇದು. ಈ ಹೋರಾಟಕ್ಕೆ ರಾಜಕೀಯ ಪಕ್ಷಗಳು, ಸೆಲೆಬ್ರಿಟಿಗಳು ಕೂಡ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಸದ್ಯಕ್ಕೆ ಇರುವಂತಹ ಪ್ರಶ್ನೆ, ನಿಜಕ್ಕೂ ವಿದ್ಯಾರ್ಥಿಗಳ ಹಿತಾಸಕ್ತಿಗೋಸ್ಕರ ನಡೀತಾ ಇರುವಂತಹ ಪ್ರತಿಭಟನೆನಾ ಇದು, ಅಥವಾ ಇದರಿಂದ ವಿದ್ಯಾರ್ಥಿಗಳಿಗೆ ನ್ಯಾಯ ಏನಾದರೂ ಸಿಗತ್ತಾ? ಹಾಗೆ ಕಾನೂನಾತ್ಮಕವಾಗಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡೋದು ಸರಿನಾ? ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ. ನೀಟ್ ರಚ್ಚು ಕಿಚ್ಚು ಸಿಡಿದೆದ್ದ ಸ್ಟೂಡೆಂಟ್ಸ್. ದೇಶಾದ್ಯಂತ ವಿದ್ಯಾರ್ಥಿಗಳು ದಂಗೆ ಎದ್ದಿದ್ದಾರೆ. ಅಂದ್ರೆ ಈ ಹಿಂದೆ ನೀಟ್ ಎಕ್ಸಾಮ್ ಟೈಮ್ನಲ್ಲಿ ಏನೆಲ್ಲ ಅಕ್ರಮ ನಡೀತು, ಅದಾದ್ಮೇಲೆ ಎಕ್ಸಾಮ್ ಮಾಡಿದ್ರು, ಬಟ್ ಸ್ಟಿಲ್ ಒಂದಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಇವರ ಸಾವಿಗೆ ಯಾರು ಹೊಣೆ? ಈ ಅಕ್ರಮಗಳು ನಿಲ್ಬೇಕು, ಇದಕ್ಕೆ ಕೊನೆನೇ ಇಲ್ವಾ ಅನ್ನೋದು ವಿದ್ಯಾರ್ಥಿಗಳ ಪ್ರಶ್ನೆ. ಹಾಗೆ ಸೋಮವಾರದಿಂದ ಶುರುವಾದಂತಹ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ದೇಶಾದ್ಯಂತ ವಿದ್ಯಾರ್ಥಿಗಳ ಕಿಚ್ಚು ಹೆಚ್ಚಾಗ್ತಾ ಇದೆ. ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಸಿಜೆಪಿ ಪಕ್ಷ ವೇದಿಕೆಯನ್ನ ಕೊಟ್ಟಿದೆ. ಸೋಮವಾರದಿಂದ ದೆಹಲಿಯಲ್ಲಿ ಯುವ ದಂಗೆ ಎದ್ದಿದೆ. ಸಿಜೆಪಿ ಪ್ರತಿಭಟನೆಗೆ ದೇಶಾದ್ಯಂತ ಹಲವು ಕಡೆ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗೆ ನಮ್ಮ ಬೆಂಗಳೂರಲ್ಲೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ. ವಿದ್ಯಾರ್ಥಿ ಸಂಘಟನೆಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿವೆ. ಇದರ ಜೊತೆಗೆ ನಿನ್ನೆಯಿಂದ ಮಂಗಳವಾರದಿಂದ ಸಿಜೆಪಿ ಆಕ್ರೋಶಕ್ಕೆ ಪಕ್ಷಗಳು ಕೂಡ ಬಲವನ್ನ ತುಂಬುತ್ತಾ ಇವೆ. ನಿನ್ನೆ ನಾವು ನೋಡಿದ್ವಿ, ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಪ್ರೊಟೆಸ್ಟ್ ಆಯಿತು. ಪ್ರಧಾನಿಯವರ ನಿವಾಸದ ಮುಂದೆ ದೊಡ್ಡ ಹೈಡ್ರಾಮಾನೇ ನಡೀತು. ದೆಹಲಿಯಲ್ಲಿ ಸ್ಟೂಡೆಂಟ್ಸ್ ಪವರ್ಗೆ ಬಹುಮತ ಸಿಗ್ತಾ ಇದೆ. ಸಂಸತ್ ಒಳಗಡೆ ಒಂದ್ ರೀತಿ ಪ್ರೊಟೆಸ್ಟ್ ಆದ್ರೆ ಹೊರಗಡೆಯೂ ಕೂಡ ಪ್ರತಿಭಟನೆ ಜೋರಾಗಿ ಸಾಗ್ತಾ ಇದೆ. ಹಾಗಾದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಕಿಚ್ಚಿನ ಬಿಸಿ ಮುಟ್ಟಿದೆ. ವಿದ್ಯಾರ್ಥಿಗಳ ಜೊತೆ ಸಭೆ ಕೇವಲ ಕಾಟಾಚಾರ, ಅದರಿಂದ ಏನು ನಮಗೆ ಹೆಲ್ಪ್ ಆಗಲಿಲ್ಲ, ಯೂಸ್ ಆಗಲಿಲ್ಲ ಅಂತ ಸಿಜೆಪಿ ಕಿಡಿಕಾರ್ತಾ ಇದೆ. ಹಾಗೆ ಪ್ರಮುಖವಾಗಿ ಒಂದಷ್ಟು ಬೇಡಿಕೆಗಳನ್ನು ಸಿಜೆಪಿ ಪಕ್ಷ ಇಟ್ಟಿದೆ. ಮೊದಲನೇದಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಸರಲ್ಲಿ ಏನು ಅಕ್ರಮ ನಡೆಯುತ್ತೆ ಅದು ತಪ್ಪಬೇಕು. ಹಾಗೆ ಶಿಕ್ಷಣ ಸಚಿವರು ಈ ಕಂಪ್ಲೀಟ್ ಹೊಣೆಯನ್ನು ಹೊತ್ಕೊಂಡು, ಈ ಅಕ್ರಮಗಳ ಹೊಣೆಯನ್ನು ಹೊತ್ಕೊಂಡು ರಾಜೀನಾಮೆ ಕೊಡಬೇಕು. ಹಾಗೆ ಯಾವಾಗ ಫಸ್ಟ್ ನೀಟ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ರೋ, ಆ ಎಕ್ಸಾಮ್ ಕ್ಯಾನ್ಸಲ್ ಆಯಿತು ಅದನ್ನ ಕೇಳಿ ಒಂದಷ್ಟು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಳ್ತಾರೆ. ಆ ಮೃತ ವಿದ್ಯಾರ್ಥಿಗಳಿಗೆ, ಅವರ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನ ಕೇಂದ್ರ ಸರ್ಕಾರ ನೀಡಬೇಕು. ಎಲ್ಲ ಕಂಡೀಷನ್ಸ್ ಇದೆ. ಈ ಕಂಡೀಷನ್ಸ್ ಕೇಂದ್ರ ಸರ್ಕಾರ ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹಾಗೆ ಇದು ಜಸ್ಟ್ ಟ್ರೇಲರ್ ಅಷ್ಟೇ, ಮುಂದಿದೆ ಮಾರಿ ಹಬ್ಬ ಅಂತ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ನೇರ ವಾರ್ನ್ ಕೂಡ ಮಾಡಿದ್ದಾರೆ. ಹಾಗೆ ಸೋನಂ ವಾಂಗ್ಚುಕ್ ಅವರ ಒಂದು ಉಪವಾಸ ಸತ್ಯಾಗ್ರಹ ಏನು ಜೂನ್ 28ರಿಂದ ಶುರುವಾಗಿತ್ತು, ಅದು ಕೂಡ ಇನ್ನಷ್ಟು ಕಾವನ್ನ ಹೆಚ್ಚಿಸ್ತಾ ಇದೆ. ಹೀಗಾಗಿ ಇದು ಮುಂದೆ ಯಾವ ರೀತಿ ಸಾಗುತ್ತೆ ಕಾದು ನೋಡಬೇಕು. ಇದರ ಜೊತೆಗೆ ಮೊನ್ನೆ ಸೋಮವಾರ ಯಾವಾಗ ಪ್ರೊಟೆಸ್ಟ್ ಆರಂಭವಾಗುತ್ತೆ, ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಅದರ ಜೊತೆಗೆ ಟಿಯರ್ ಗ್ಯಾಸ್, ಇವೆಲ್ಲವೂ ಕೂಡ ನಡೆದಿತ್ತು. ಹೀಗಾಗಿ ಅದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಯಿತು. ಈ ವಿಚಾರವನ್ನ ಮುಂದೆ ಇಟ್ಕೊಂಡು ನಿನ್ನೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಪ್ರೊಟೆಸ್ಟ್ ಕೂಡ ನಡೆಯುತ್ತೆ. ರಾಹುಲ್ ಗಾಂಧಿ ಅವರು ಇರ್ತಾರೆ, ಹಾಗೆ ನಮ್ಮ CM ಕೂಡ ಭಾಗಿಯಾಗಿದ್ರು ಆ ಒಂದು ಪ್ರೊಟೆಸ್ಟ್ನಲ್ಲಿ. ದೊಡ್ಡ ಹೈಡ್ರಾಮಾ ನಡೆಯುತ್ತೆ, ರಾಹುಲ್ ಗಾಂಧಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಎಲ್ಲವೂ ಕೂಡ ನಿನ್ನೆಯ ಡೆವಲಪ್ಮೆಂಟ್ಸ್ ನೀವೆಲ್ಲ ನೋಡಿದ್ರಿ. ಹಾಗೆ ಇವತ್ತೂ ಕೂಡ ದೆಹಲಿಯಲ್ಲಿ ಸಿಜೆಪಿ ಪ್ರತಿಭಟನೆಯನ್ನ ಕಂಟಿನ್ಯೂ ಮಾಡ್ತಾ ಇದೆ. ಜಂತರ್ ಮಂತರ್ನಲ್ಲಿ ಸಾವಿರಾರು ಪ್ರತಿಭಟನಾಕಾರರು ಸೇರಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ಹಾಗೆ ನಮ್ಮ ಡಿಮ್ಯಾಂಡ್ಸ್ ಏನಿದೆ ಅದನ್ನ ಸರ್ಕಾರ ಅಕಸ್ಮಾತ್ ಏನಾದರೂ ಫುಲ್ಫಿಲ್ ಮಾಡಲಿಲ್ಲ ಅಂದ್ರೆ ಇನ್ನೂ ಲಕ್ಷಾಂತರ ಮಂದಿ ದೆಹಲಿಗೆ ಬರ್ತಾರೆ ಅಂತ ಸಿಜೆಪಿ ನಾಯಕ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಕಂಪ್ಲೀಟ್ ಆಗಿ ದೆಹಲಿ, ಇಷ್ಟು ದಿನ ದೆಹಲಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಇತ್ತು, ಬಟ್ ಈಗ ರೋಡ್ಗಳಲ್ಲಿ ಟ್ರಾಫಿಕ್ಗಿಂತ ಜಾಸ್ತಿ ವಿದ್ಯಾರ್ಥಿಗಳೇ ಕಾಣಿಸ್ತಾ ಇದ್ದಾರೆ.
ಹೀಗಾಗಿ ಸಂಸತ್ ಭವನ, ರಫಿ ಮಾರ್ಗ್ ಹಾಗೂ ದೆಹಲಿಯ ಇತರೆ ಪ್ರಮುಖ ಪ್ರದೇಶಗಳಲ್ಲಿ ಭಾರೀ ಭದ್ರತೆ ಹಾಗೆ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ನಾವು ನೋಡಿದ್ವಿ ಈ ಮುಂಚೆ ಕಾಂಗ್ರೆಸ್ ಬಿಜೆಪಿ ಕಚೇರಿಗೆ, ಜಗನ್ನಾಥ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಮಾಡುತ್ತೆ. ಅದಾದ್ಮೇಲೆ ಬಿಜೆಪಿ ಕಡೆಯಿಂದನೂ ಅದೇ ಯತ್ನ ನಡೆಯುತ್ತೆ. ಮೊಟ್ಟೆ ಎಸೆತ ಅವೆಲ್ಲವೂ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಜಟಾಪಟಿ, ತಳ್ಳಾಟ ಎಲ್ಲವೂ ಕೂಡ ಜೋರಾಗಿದೆ. ಎಸ್, ಈ ವಿಚಾರವಾಗಿ ಒಂದಷ್ಟು ಜನ ಮಾತಾಡಿದ್ದಾರೆ, ತಮ್ಮ ಒಪಿನಿಯನ್ಸ್ಗಳನ್ನ ಹಂಚ್ಕೊಂಡಿದ್ದಾರೆ. ಬನ್ನಿ ನೋಡೋಣ. ಇದು ಒಂದು ದುರಂತ. ರಾಷ್ಟ್ರದಲ್ಲಿ ಎಮರ್ಜೆನ್ಸಿ ಥರ, ಸ್ವಾತಂತ್ರ್ಯದ ಪೂರ್ವೋತ್ತರ ಗುಲಾಮ್ಗಿರಿಯಲ್ಲಿ ಕೆಲಸ ಇತ್ತಲ್ಲ ಆ ಕಾಲದಲ್ಲಿ, ಅದನ್ನು ಯಾರು ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಕೊಟ್ಟರು, ಅಂಬೇಡ್ಕರ್ ಸಂವಿಧಾನ, ಅದೆಲ್ಲವನ್ನು ಧಿಕ್ಕರಿಸಿ ತನ್ನ ಅಸ್ತಿತ್ವಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಮೋದಿಯವರು ಮತ್ತು ಶಾರ್ ಅವರ ದರ್ಪ ಮತ್ತು ದರೋಡೆಯಿಂದ ರಾಷ್ಟ್ರದ ಯುವಶಕ್ತಿಯನ್ನು ಹತ್ತಿಕ್ಕಿ ಸರ್ವಾಧಿಕಾರದ ಧೋರಣೆಯಲ್ಲಿ ತಮ್ಮ ಜಾಗವನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಇವತ್ತಿನ ದಿವಸ ಮನುಷ್ಯರ ಜೀವದ ಬಗ್ಗೆ ಪ್ರಯೋಜನ ಇಲ್ಲ. ಹುಡುಗರು ಸಾಯ್ತಾ ಇದ್ದಾರೆ, ಲಾಠಿ ಚಾರ್ಜ್ ಮಾಡಿಸಿ. ಆಮೇಲೆ ಹೋರಾಟಕ್ಕೆ ಕೂತಂಥವ್ರನ್ನ ಯಾರು ಈಗ ರಾಮ ಮಂದಿರದಲ್ಲಿ ಯಾರು ಲೂಟಿ ಮಾಡಿದ್ರು ಅವ್ರನ್ನ ಒದ್ದು ಲಾಠಿ ಹೊಡೆದು ಒಳಗೆ ಹಾಕೋದು ಬಿಟ್ಟು ಇಲ್ಲಿ ಹೋರಾಟ ನ್ಯಾಯಕ್ಕೆ ಕೂತಿರೋರ ಬಗ್ಗೆ ಇಷ್ಟೊಂದು ಗಂಭೀರವಾಗಿ ಅವರು ಚಿಂತನೆ ಮಾಡಿ ಇದನ್ನು ಬೇರೆ ಅನ್ಯಾಯ ಮಾರ್ಗದಲ್ಲಿ ಅದನ್ನು ಹತ್ತಿಕ್ಕಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಜಿಲ್ಲೆಗಳಿಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಜಿಲ್ಲೆಗಳಲ್ಲಿ ಆ ಯುವಕರು ಮಾಡ್ತಾರೆ. ಬಟ್ ಇವತ್ತು ನಾನಿರೋ ಊರು ಬೆಂಗಳೂರು, ಹಾಗಾಗಿ ನನ್ನ ಮಕ್ಕಳ ಜೊತೆ ಇಲ್ಲಿ ನಾನು ನಿಂತ್ಕೊಳ್ತೇನೆ. ಅಂದರೆ ನಾನು ಮಕ್ಕಳ ಜೊತೆ ನಿಂತ್ಕೊಂಡಿದ್ದೀನಿ ಅಂತಂದರೆ ಎಲ್ಲ ಈ ನಾಡಿನ, ಈ ದೇಶದ ಯುವಕರ ಜೊತೆ ಪ್ರತಿಯೊಂದು ತಾಯಿ ನಿಂತ್ಕೊಂಡಂಗೆ ಅದರ ಅರ್ಥ. ಅಂದರೆ ನಾವು ಕಷ್ಟಪಟ್ಟು ಓದ್ತೀವಿ, ಸೀಟ್ ಇಲ್ಲ ಅಂದಾಗ, ಅಥವಾ ನಾವು ತೊಗೊಂಡಿರ್ತೀವಿ, ನಾವು ಸೆಲೆಕ್ಟ್ ಆಗಿರ್ತೀವಿ, ಅದಾದಮೇಲೆ ಪೇಪರ್ ಲೀಕ್ ಆಗೋಗಿದೆ, ನಾನು ಒಳ್ಳೆ ಮಾರ್ಕ್ಸ್ ತೊಗೊಂಡಿರ್ತೀನಿ. ನಾವು ಕಷ್ಟಪಟ್ಟು ಹಲವಾರು ವರ್ಷ ಓದಿರ್ತೀವಿ, 1 ವರ್ಷ 2 ವರ್ಷ 3 ವರ್ಷ, ನಮ್ಮ ರ್ಯಾಂಕ್ ನಮಗೆ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, ಆದರೆ ಪೇಪರ್ ಲೀಕ್ ಆಗಿರುತ್ತೆ ಅಂತ ನಮಗೆ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಅವಾಗ ಹೆಂಗಾಗುತ್ತೆ? ಆ ಟೈಮಲ್ಲಿ ಆ ಮಕ್ಕಳಿಗೆ ತೋಚೋದು ಬರೀ ನಾನು ಡಾಕ್ಟರ್ ಆಗಬೇಕು, ಅದು ಒಂದೇ ಗುರಿ ಇರುತ್ತೆ ಅವ್ರಿಗೆ. ಆಮೇಲೆ ಅದು ಆಗಲಿಲ್ಲ ಅಂದಾಗ ನಮಗೆ ಗೊತ್ತಿರಲ್ಲ ಆ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಅಂತ. ನಾನು ಇಲ್ಲಿ ಬಂದಿರೋದೇ ಆ್ಯಕ್ಚುಲಿ ಸ್ಟೂಡೆಂಟ್ ಸಪೋರ್ಟ್, ಬಟ್ ಐ ಆಮ್ ಎ ಡಾಕ್ಟರ್. ಸೊ ನನಗೆ ಗೊತ್ತು ಆ ನೀಟ್ ಪ್ರಿಪ್ರೇಷನ್ ಎಲಿಜಿಬಿಲಿಟಿ ಆಗಲಿಕ್ಕೆ, ಆಮೇಲೆ ನೀಟ್ ಪ್ರಿಪ್ರೇಷನ್ ಎಷ್ಟು ಸ್ಯಾಕ್ರಿಫೈಸಸ್, ಡೆಡಿಕೇಶನ್ ಇರುತ್ತೆ. ಮಂತ್ಸ್ ಟುಗೆದರ್ ಓದಲೇಬೇಕು, ಆಮೇಲೆ ಡೆಡಿಕೇಶನ್, ಸ್ಯಾಕ್ರಿಫೈಸ್ ಎಲ್ಲನೂ ಇರುತ್ತೆ. ಅದಾದ ನಂತರ ನಮಗೆ ಸೀಟ್ ಬರುತ್ತೆ. ಅದಂದ್ರೆ ಅದರಲ್ಲಿ ಗೌರ್ಮೆಂಟ್ ಕೋಟಾ, ಆಮೇಲೆ ಮ್ಯಾನೇಜ್ಮೆಂಟ್ ಕೋಟಾ ಎಲ್ಲ ಇರುತ್ತೆ. ಸೊ ಅದು ಇಂಪಾರ್ಟೆನ್ಸ್ ಎಲ್ಲ ನಮಗೆ ಗೊತ್ತಿದೆ, ನಾವು ಅದು ಪಾಸ್ ಮಾಡಿಬಿಟ್ಟು ಬಂದಿದ್ದೀವಿ. ಆ್ಯಂಡ್ ನಮಗೆ ಅದು ಏನಂತಾರೆ, ದ ಇಂಪಾರ್ಟೆನ್ಸ್ ಆಫ್ ದ ನೀಟ್ ತುಂಬ ಚೆನ್ನಾಗಿ ಗೊತ್ತು, ಬಿಕಾಸ್ ವಿ ಹ್ಯಾವ್ ಅಚೀವ್ಡ್ ಇಟ್ ಆ್ಯಂಡ್ ಆಲ್. ಬಟ್ ಈಗ ಸ್ಟೂಡೆಂಟ್ಸ್ಗೆ ಇಟ್ಸ್ ವೆರಿ ಡಿಫಿಕಲ್ಟ್. ಇಷ್ಟು ಮತ್ತು ನಾವು ಎಲ್ಲ ಕಷ್ಟಪಟ್ಟು ಆಮೇಲೆ ಎಕ್ಸಾಮ್ ಬರೀರಿ ಬಿಕಾಸ್ ದ ಪೇಪರ್ ಲೀಕ್ ಆಗಿದೆ ಅಂತಂದರೆ ಇಟ್ಸ್ ಅನ್ಇಮ್ಯಾಜಿನಬಲ್. ಎಲ್ಲರೂ ಡಿಪ್ರೆಸ್ಸಲ್ಲೂ ಹೋಗಿಬಿಡ್ತಾರೆ. ಈಗ ದೇಶದಲ್ಲಿ ಯಾವ ರೀತಿಯಲ್ಲಿ ಯುವಕರು, ವಿದ್ಯಾರ್ಥಿಗಳು ಧ್ವನಿ ಎತ್ತಿದ್ದಾರೆ ಅಂತ ತಾವು ನೋಡ್ತಾನೆ ಇದ್ದೀರಾ. ನಿಮಗೆ ನಾನು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ. ಎಲ್ಲ ಕಡೆನೂ ಯುವಕರ ಶಕ್ತಿ, ವಿದ್ಯಾರ್ಥಿಗಳ ಶಕ್ತಿ ಏನಂತ ಎಲ್ಲರಿಗೂ ಗೊತ್ತೇ ಇದೆ. ಇವರು ಏಕಾಏಕಿ ಪ್ರತಿಭಟನೆ ಮಾಡ್ತಿರೋರನ್ನ ಎತ್ಕೊಂಡೋಗಿ ವಿದ್ಯಾರ್ಥಿಗಳನ್ನ ಶಕ್ತಿ ಏನಿದೆ, ಆಳ ಏನಿದೆ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರೆ. ಅದನ್ನು ಶಕ್ತಿ ಹೆಂಗಿರುತ್ತೆ ಅಂತ ವಿದ್ಯಾರ್ಥಿಗಳು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ ಅಂತ ನಮ್ಮ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಇದು ವಿರೋಧ ಪಕ್ಷದ ಮೇಲೆ ನಡೆದಂಥ ಆಕ್ರಮಣ ಅಲ್ಲ, ಇದು ಈ ದೇಶದ ಸಂವಿಧಾನದ ಮೇಲೆ ನಡೆದಂಥ ಆಕ್ರಮಣ. ರಾಹುಲ್ ಗಾಂಧಿಯವರು ಈ ದೇಶದ ಯುವಕರ ಪರವಾಗಿ, ಈ ದೇಶದ ಜನಗಳ ಪರವಾಗಿ ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಆ ಹೋರಾಟವನ್ನು ನಾವು 100ಕ್ಕೆ 100ರಷ್ಟು ಬೆಂಬಲಿಸಬೇಕು. ಮತ್ತು ಈ ಹೋರಾಟ ಕಾಂಗ್ರೆಸ್ಸಿನ ಹೋರಾಟ ಮಾತ್ರ ಅಲ್ಲ, ಈ ಹೋರಾಟ ಈ ದೇಶದ ಯುವಕರ ಹೋರಾಟ, ಅವರ ಬದುಕಿನ ಹೋರಾಟ, ಸತ್ತು 21 ಜನ ಮೃತರಾಗಿರುವಂಥ ಆತ್ಮಗಳಿಗೆ ಶಾಂತಿ ಕೋರಬೇಕಿರುವಂಥ ಹೋರಾಟ, ಸೋನಂ ವಾಂಗ್ಚುಕ್ ಅವರು ಕೈಗೆತ್ಕೊಂಡಂಥ ಹೋರಾಟ, ಈ ದೇಶದ ಪ್ರತಿಯೊಬ್ಬ ಸತ್ಯದ ಪರ ಧ್ವನಿ ಎತ್ತುವಂಥ ವ್ಯಕ್ತಿ ಮಾಡ್ತಿರುವಂಥ ಹೋರಾಟ. ಇದು ವಿರೋಧ ಪಕ್ಷದ ಮೇಲೆ ನಡೆದಂಥ ಆಕ್ರಮಣ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಕಾನೂನು ವಿದ್ಯಾರ್ಥಿ ಶಿವು ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಅಧ್ಯಕ್ಷರು NSUI ದಕ್ಷಿಣ ಜಿಲ್ಲಾ ಘಟಕ ರಾಕೇಶ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವಿದ್ಯಾರ್ಥಿ ಮುಖಂಡ ವಿಕ್ರಮ್ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಎಸ್ ಶಿವು ಅವರೇ, ನಿಮ್ಮಿಂದ ಶುರು ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಕಾನೂನುಬದ್ಧವಾಗಿ ಪ್ರತಿಭಟನೆ ನಡೀತಾ ಇದೆಯಾ, ಹೇಗೆ? ಮೇಡಮ್, ಏನಂದರೆ ಡೆಲ್ಲಿಯಲ್ಲಿ ಕಾನೂನುಬದ್ಧವಾಗಿ ಶಾಂತಿಯುತವಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿರುವಾಗ
ಪೊಲೀಸ್ಗಳು ಬೀದಿ ನಾಯಿಗಳ ಥರ ಟೆರರಿಸ್ಟ್ಗಳ ಥರ ವಿದ್ಯಾರ್ಥಿಗಳನ್ನ ವರ್ತನೆ ಮಾಡ್ತಾರೆ. ಈ ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನಿಗೆ ಗೌರವ ಇದೆ. ಇವತ್ತಿನ ದಿನ ಆ ಕಾನೂನು ಇದೆಯಾ ಅಲ್ವಾ ಅಂತ ಎಲ್ರಿಗೂ ಡೌಟ್ ಆಗಿದೆ. ಬಂದಿರತಕ್ಕಂಥ ಬಿಜೆಪಿ ಸರ್ಕಾರ ಅವರು ಯಾವುದೇ ಸರ್ವಾಧಿಕಾರಿ ಅಂತ ಅವ್ರು ನಡೆಸ್ಕೊಂಡು ಸರ್ ಅವ್ರು ಹೇಳ್ತಿರೋದು ಇಲ್ಲ ಒಂದಿಷ್ಟು ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗಿದ್ರು ಪ್ರೊಟೆಸ್ಟ್ ಮಾಡ್ತಾ ಹಿಂಗಾಗಿ ನಾವು ಎಲ್ಲ ಲಾಠಿ ಚಾರ್ಜ್ ಮಾಡಿದ್ವಿ ಅಂತ. ಅಂದ್ರೆ ನಿಮ್ಮ ಪ್ರಕಾರ ಶಾಂತಿಯುತವಾಗಿ ಆಗ್ತಾ ಇತ್ತು ಮೇಡಮ್. ಅವರು ಯಾವುದೋ ಒಂದು ಇವಾಗ ಇಷ್ಟು ದೊಡ್ಡ ಜಗಳ ಆಗ್ತಿದೆಯಲ್ಲ, ಪ್ರತಿಭಟನೆ ಆಗ್ತಿದೆ, ಯಾವುದಾದ್ರು ಒಂದು ನಾವು ಹೇಳ್ಬೇಕಂತ ಅವ್ರು ಒಂದು ಹೇಳ್ತಾ ಇದ್ದಾರೆ ಅಷ್ಟೇ. ಬೇರೆ ಯಾವುದೇ ಥರದ ಒಂದು ಪ್ರೂಫ್ನ ಇಟ್ಕೊಂಡು ಮಾತಾಡ್ತಾ ಇಲ್ಲ, ಬರೀ ಮಾತಾಡ್ತಾ ಇದ್ದಾರೆ. ಬರೀ ಮೀಡಿಯಾ ಮುಂದೆ ಬರೋದೇ ಇಲ್ಲ. ಪ್ರೈಮ್ ಮಿನಿಸ್ಟರ್ ಬರೋಲ್ಲ, ಹೋಮ್ ಮಿನಿಸ್ಟರ್ ಬರೋದಿಲ್ಲ, ಎಜುಕೇಷನ್ ಮಿನಿಸ್ಟರ್ ಅವರು ಬರೋದಿಲ್ಲ. ವಿದ್ಯಾರ್ಥಿಗಳನ್ನ ಇವತ್ತು ಅವ್ರನ್ನ ಮಾನಸಿಕ ತೊಂದರೆಯಿಂದ ಅವ್ರನ್ನ ನಾವು ಆಚೆ ತರಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಇಂಡಿಯಾದಲ್ಲಿ ಸುಮಾರು ವಿದ್ಯಾರ್ಥಿಗಳು ಮಾನಸಿಕ ತೊಂದರೆ ಆಗಿದ್ದಾರೆ. 21 ಲಕ್ಷ ವಿದ್ಯಾರ್ಥಿಗಳಲ್ಲಿ 21 ಜನಕ್ಕಿಂತ ಹೆಚ್ಚು ಜನ ಇವತ್ತು ಬಲಿಯಾಗಿದ್ದಾರೆ. ಅದರಿಂದ ಇದು ನೇರ ಹೊಣೆ ಬಿಜೆಪಿ ಅವರೇ ಮೇಡಮ್. ಸರ್ ಈಗ ಮತ್ತೊಂದು ಕಡೆ ಈಗ ಲಾಠಿ ಚಾರ್ಜ್ ಮಾಡ್ತಾರೆ, ಟಿಯರ್ ಗ್ಯಾಸ್ ಎಲ್ಲ ಯೂಸ್ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಪ್ರತಿಭಟನೆ ಟೈಮಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಬೋದು ಸರ್ ಕಾನೂನು ಪ್ರಕಾರ ಏನಂದರೆ ಇವಾಗ ಅವ್ರು ಏನಾದರೂ ಬೇರೆ ಥರ ಶಾಂತಿಯುತ ಬಿಟ್ಟು ಯಾವ ಬೆಂಕಿ ಹಚ್ಚೋದು ಅವರೇ ಏನಾದರೂ ಮಾಡಿದ್ರೆ ಅವಾಗ ಅವರು ಲಾಠಿ ಚಾರ್ಜ್ ಮಾಡ್ಬೋದು. ಅದು ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗೆಲ್ಲ ನಮ್ಮ ದೇಶದ ವಿದ್ಯಾರ್ಥಿಗಳೇ, ಯಾರು ಆ ಥರ ಮಾಡೋಕ್ಕೆ ಹೋಗೋದಿಲ್ಲ. ಶಾಂತಿಯುತವಾಗಿ ನಡೀತಾ ಇರೋದೆ. ಯಾರೋ ಟೆರರಿಸ್ಟ್ ಬಂದು ಆ ಥರ ಮಾಡ್ಬೋದು, ವಿದ್ಯಾರ್ಥಿಗಳು ಯಾರೋ ಮಾಡೋದಿಲ್ಲ. ಮಾಡಿರೋದು ತಪ್ಪಿದೆ ಮೇಡಮ್. ರಾಕೇಶ್ ಸರ್, ಸೊ ಈ ಪ್ರೊಟೆಸ್ಟ್ ಬಗ್ಗೆ ನೀವೇನು ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಏನು ನಿಮ್ಮದು? ಮೇಡಮ್, ಇವತ್ತು ಏನಿದೆ NTA ನಮ್ಮ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ, ಇವತ್ತಿಗೆ ಒಂದು 60ರಿಂದ 70 ದಿವಸ ಆಗಿದೆ. ಮೇ ಮೊದಲನೇ ವಾರದಲ್ಲಿ ಮೊದಲನೇ ಎಕ್ಸಾಮ್ ಆಗುತ್ತೆ. ಅದಾದ ನಂತರ ಮತ್ತೆ ನೆಕ್ಸ್ಟ್ ತಿಂಗಳು ಜೂನಲ್ಲಿ ಎಕ್ಸಾಮ್ ಆಗುತ್ತೆ ಪೇಪರ್ ಲೀಕ್ ಆದಮೇಲೆ. ನೋಡಿ, ಇವತ್ತು ಒಂದು NTA ಮತ್ತು ಕೇಂದ್ರ ಸರ್ಕಾರ ಈ ಎರಡು ಏನಿದೆ, ಎಕ್ಸಾಮ್ ಆಗಿ ಪೇಪರ್ ಲೀಕ್ ಆಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ತೊಂದರೆ ಆಗಿದೆ. ಇವತ್ತು ಏನು 22 ಜುಲೈವರೆಗೂ ಒಂದೇ ಒಂದು ರೀತಿಯ ಕ್ರಮ ಆಗಿಲ್ಲ. ಅಟ್ಲೀಸ್ಟ್ ಯಾರ ಮೇಲಾಗಲಿ, ಮಿನಿಸ್ಟ್ರು ಬಿಡಿ, ಇವಾಗ NTA ಚೇರ್ಮನ್ ಇದ್ದಾರೆ ಪ್ರದೀಪ್ ಜೋಶಿ ಅಂದ್ಬಿಟ್ಟು, ಅವ್ರ ಮೇಲಾಗಿಲ್ಲ. ಮತ್ತು ಅಭಿಷೇಕ್ ಅಂದ್ಬಿಟ್ಟಿದ್ದಾರೆ, ಅವರು ಅಲ್ಲಿ IAS ಅಧಿಕಾರಿ, ಅವರು ಆಡಳಿತಾಧಿಕಾರಿ ಅಲ್ಲಿಗೆ NTAಗೆ. ಅವ್ರ ಮೇಲೆ ಇವತ್ತಿನವರೆಗೂ ಒಬ್ಬರು ದೋಷ ಇವರಿಂದ ಆಗಿದೆ, ಇವರಿಂದ ತೊಂದರೆ ಆಗಿದೆ ಅಂತ ಒಬ್ಬರ ಮೇಲೆ ಒಂದು ಕಂಪ್ಲೇಂಟ್ ಆಗಲಿ ಅಥವಾ ಅವ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ಕ್ರಮ ಆಗಲಿ ಏನೂ ಆಗಿಲ್ಲ. ಇದ್ರ ಅರ್ಥ ಏನು ಅನ್ಕೊಬೇಕು? ಮತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಏನು ಜಂತರ್ ಮಂತರ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಾಪ ಅವ್ರ ಜೀವದ ಹಂಗದ ತೋರೋದು ಹೋರಾಡ್ತಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಮೂವ್ಮೆಂಟ್ ಆಗ್ತಿದೆ ಅಂತ ಫಸ್ಟೇ ಇವ್ರಿಗೆ ಗೊತ್ತಿರುತ್ತಲ್ಲ ಮೊದಲೇ. ಇವ್ರಿಗೇನು ಗೊತ್ತಿರೋದ್ರಿಂದ ಒಂದೇ ಒಂದು ಮಾತಾಡುವಂಥದ್ದು ಅಥವಾ ವಿದ್ಯಾರ್ಥಿಗಳಿಗೆ ಸಾಂತ್ವನ ಹೇಳೋದಂಥದ್ದು ಅಥವಾ ಯಾರು ಅಧಿಕಾರಿಗಳಿದ್ದಾರೆ ಅಥವಾ ಮಿನಿಸ್ಟರ್ ಇದ್ದಾರೆ ಒಂದು ತಲೆದಂಡ ಕೊಡುವಂಥದ್ದು. ನಮ್ಮ ಮೋದಿಯವರು ಅಲ್ಲಾರೋ ಮೆಲೋನಿಯವರಿಗೆ ಒಂದು ಮೆಲೋಡಿ ಚಾಕ್ಲೇಟ್ ಕೊಡೋಕ್ಕಾಗುತ್ತೆ, ನಮ್ಮ ವಿದ್ಯಾರ್ಥಿಗಳ ಕುರಿತು ಒಂದು ಮಾತಾಡೋಕ್ಕಾಗಲ್ವಾ? ಯಾವುದ್ಯಾವುದೋ ದೇಶದ್ದೆಲ್ಲ ಟ್ವೀಟ್ ಮಾಡೋಕ್ಕಾಗುತ್ತೆ. ನಮ್ಮ ವಿದ್ಯಾರ್ಥಿಗಳು 21 ಜನ ವಿದ್ಯಾರ್ಥಿಗಳು ಇವತ್ತು ಜೀವನನ ಕಳ್ಕೊಂಡಿದ್ದಾರೆ. ಕೇವಲ 21 ಜನ ವಿದ್ಯಾರ್ಥಿಗಳ ಭವಿಷ್ಯ ಅಲ್ಲ, ಅದು 21 ಕುಟುಂಬಗಳ ಒಂದು ಮುಂದಿನ ದಿನಗಳು. ಇವಾಗ ಪುತ್ರ ಶೋಕಂ ನಿರಂತರಂ ಅಂತ ಒಂದಿದೆ, ಹಾಗೆ ಪಾಪ 21 ಕುಟುಂಬಗಳ ಗತಿ ಏನು? ಮತ್ತೆ ಇವತ್ತು ಏನು 22 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇವತ್ತು ಎಕ್ಸಾಮ್ ಬರೆದಿದ್ರು. ನನ್ನ ವೈಯಕ್ತಿಕವಾಗಿ ನನ್ನೊಂದು ಎಕ್ಸಾಂಪಲ್ ಕೊಡಕ್ಕೆ ಹೇಳ್ತೀನಿ. ನನ್ನ ಆತ್ಮೀಯರೊಬ್ಬರು ಎಕ್ಸಾಮ್ ಬರೆದಿರ್ತಾರೆ. ಫಸ್ಟ್ ಎಕ್ಸಾಮಲ್ಲಿ ಅವರು ಏನೋ ಒಂದು 720 ಮಾರ್ಕ್ಗಳಿಗೆ 500ಕ್ಕೂ ಹೆಚ್ಚು ಮಾರ್ಕ್ ತಗೊಂಡಿರ್ತಾರೆ. ಆದರೆ ಎರಡನೇ ಎಕ್ಸಾಮ್ ಅಟೆಂಪ್ಟಲ್ಲಿ ಬರೆದಾಗ ಅವ್ರಿಗೇನಾಗುತ್ತೆ, ಮೆಂಟಲಿ ಒಂಥರ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಎಲ್ಲ ಚಿಕ್ಕ ಮಕ್ಕಳು, ಬಿಲೋ 18, 17-18 ವರ್ಷದ ಮಕ್ಕಳು, ಅವರು ಪಾಪ ಸೀಮಿತನೂ ಇರಲ್ಲ ಹೇಗೆ ನಾವು ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅಂತ. ಮತ್ತು ನಮ್ಮ ಭಾರತೀಯ ಪೋಷಕರು ಸಹ ಹಾಗೇ ಇದ್ದಾರೆ. ಅವ್ರನ್ನ ಒಂದು 7-8ನೇ ಕ್ಲಾಸಿಂದನೇ ನೀನು ನೀಟ್ ಎಕ್ಸಾಮ್ ಬರೀಬೇಕು, ನೀನು ಇಷ್ಟು ಮಾರ್ಕ್ ಬೇಕು, ಮತ್ತು ಅವ್ರಿಗೆ ಪ್ರೆಷರ್ ತುಂಬ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅವರು ಮಕ್ಕಳಿಗೆ ಏನಂದರೆ ಆ ನೀಟ್ ಎಕ್ಸಾಮೇ ಒಂದು ದೊಡ್ಡ ಮಟ್ಟದ ಗೋಲ್ ಅಂತ ಇರುತ್ತೆ. ಆ ದೊಡ್ಡ ಮಟ್ಟದ ಗೋಲ್ನ ಇವತ್ತೇನು ಅದು ಇದಾಗಿದ ತಕ್ಷಣ ಪಾಪ ಆ ಹುಡುಗಿ ಒಂದು 200 ಮಾರ್ಕ್ಗೆ ಪಾಸ್ ಆಗುತ್ತೆ, ಕ್ಲಿಯರ್ ಆಗುತ್ತೆ ಅಂತ ಇವತ್ತು ಪಾಪ ತುಂಬ ಕುಗ್ಗೋಗಿದ್ದಾರೆ ಆ ಮಗು. ಮತ್ತೆ ನನಗೆ ಫಸ್ಟ್ ಎಕ್ಸಾಮ್ ಮಾಡ್ದಂಗೆ ಆಗಿಲ್ಲ ಅಂತ. ಇವಾಗ ನಾವೆಲ್ಲ ವಿದ್ಯಾರ್ಥಿಗಳೇ, ನಾವು ಒಂದೇ ಎಕ್ಸಾಮ್ ಯಾವುದೇ ಪೇಪರ್ ಲೀಕ್ ಆಗಿ ಮತ್ತೆ ರೀ ಎಕ್ಸಾಮ್ ಕೊಟ್ಟಾಗ ಸೆಕೆಂಡ್ ಪೇಪರ್ ಯೂಶುವಲಿ ಟಫೇ ಇರುತ್ತೆ. ಹೌದೌದು ಮೇಡಮ್, ಟಫೇ ಇರುತ್ತೆ. ಮತ್ತು ಇವಾಗ ನೀವು ನೋಡ್ಬೋದು, ಒಂದು 8-10 ವರ್ಷದಲ್ಲಿ ಹಲವಾರು ಬಾರಿ ಪೇಪರ್ ಲೀಕ್ಗಳಾಗಿದೆ. ಹತ್ತತ್ರ 107
ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇವಾಗ ಒಂದು 2 ತಿಂಗಳು ಸ್ಪ್ಯಾನಲ್ಲಿ ಕೇವಲ 22 ವಿದ್ಯಾರ್ಥಿಗಳಿರ್ಬೋದು. ಆದರೆ ಒಂದು 7-8 ವರ್ಷದಲ್ಲಿ ಈ ಪೇಪರ್ ಲೀಕು, ಈ ಧರ್ಮೇಂದ್ರ ಪ್ರಧಾನ್ರವರು ಏನು ಮಂತ್ರಿಗಳಾಗಿದ್ದಾರೆ, ಅವರಾದಂಥ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಇದು ಬಂದ್ಬಿಟ್ಟು ದಾಖಲೆಯಲ್ಲಿ ಇರೋಂಥದ್ದು. ಬಟ್ ದಾಖಲೆ ಇಲ್ಲದೆ ಇರೋಂಥದ್ದು, ಹಾಗೆ ಸಾವುಗಳಾಗಿರೋಂಥದ್ದು ಸಾವಿರಾರು ಇರುತ್ತೆ. ಸೊ ಇದ್ರ ಮೇಲೆ ದೊಡ್ಡ ಮಟ್ಟದ ಹೋರಾಟಗಳು ನಡೀಲೇಬೇಕು. ಮತ್ತೆ ಇನ್ನೊಂದು, ಈ ಸರ್ಕಾರ ಆಗಿರ್ಬೋದು, ಈ ಮಿನಿಸ್ಟರ್ಗಳಾಗಿರ್ಬೋದು, ಮಿನಿಸ್ಟ್ರಿಗಿರಿ ಏನು ಶಾಶ್ವತ ಅಲ್ಲ. ಇವತ್ತು ಧರ್ಮೇಂದ್ರ ಪ್ರಧಾನ್ ಒಂದು ದೇಶದ ಕಪ್ಪು ಪುಟಗಳಲ್ಲಿ ಕಪ್ಪು ಚುಕ್ಕಿಯಾಗಿ ಉಳ್ಕೊಂತಾರೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸಾವಾಗಿದೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳ ಹೋರಾಟ ನಡೀತಿದೆ. ಒಂದು ಕೇಳಿಸ್ಕೊಳ್ಳುವಂತಹ ಸಹನೆ, ಕೇಳಿಸ್ಕೊಳ್ಳುವಂತಹ ಒಂದು ರಿಯಾಕ್ಟ್ ಮಾಡುವಂತಹ ಒಂದು ಇದೇ ನಮ್ಮ ಸರ್ಕಾರಕ್ಕೆ ಇಲ್ವಲ್ಲ. ಈ ಏನು ನಮ್ಮ ಗಾಂಧೀಜಿ ರವರು ಹೇಳುವಂತಂದ್ರೆ ಕೆಟ್ಟದ್ದು ಕೇಳಬಾರ್ದು, ಕೆಟ್ಟದ್ದು ನೋಡಬಾರ್ದು, ಕೆಟ್ಟದನ್ನ ಮಾತಾಡಬಾರ್ದು ಅನ್ನೋ ರೀತಿ ಏನಿದೆ, ಅವರ ಹಾಕಂತ ಅಡಿಗಲ್ಲಲ್ಲಿ ಬಂದಂತಹ ದೇಶ ನಮ್ಮದು. ಈ ದೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದ್ರೆ ಅದನ್ನು ನೋಡಬಾರ್ದು. ವಿದ್ಯಾರ್ಥಿಗಳಿಗೆ ತೊಂದರೆ, ಪೇಪರ್ ಲೀಕ್ ಆಗ್ತಾ ಇದ್ರೆ ನಾವು ಕಣ್ಮುಚ್ಕೊಬೇಕು, ಇದ್ರ ಮೇಲೆ ಕ್ರಮ ಕೈಗೊಳ್ಳಬಾರ್ದು, ಮಾತಾಡಬಾರ್ದು ಅಂತ ಇವತ್ತು ಕೇಂದ್ರ ಸರ್ಕಾರ ಲಜ್ಜೆಗೇಡಿತನನ ಮತ್ತೆ ಏನು ವಿದ್ಯಾರ್ಥಿ ವಿರೋಧಿ ಧೋರಣೆನ ನಡೆಸ್ತಾ ಇದೆ. ಇದನ್ನ ನಾವು ಖಂಡಿಸಲೇಬೇಕು. ಮತ್ತೆ ಅಲ್ಲಿ ವಿದ್ಯಾರ್ಥಿಗಳು ಏನು ಪಾಪ ಇವತ್ತು ಪ್ರೊಟೆಸ್ಟ್ ಮಾಡ್ತಿದಾರೆ, ಅವ್ರು ಶಾಂತಿ ರೀತಿಯಲ್ಲಿ ವರ್ತನೆ ಮಾಡ್ತಿರೋರು. ಮತ್ತೆ ಯಾರೋ ಅನ್ಎಜುಕೇಟೆಡ್ ಅಲ್ಲ, ಎಲ್ಲ ಎಜುಕೇಟೆಡ್. ಮತ್ತೆ FIR ಹಾಕಿದ್ದಾರೆ. ಹೌದು, ಇವಾಗ ನೋಡಿ, ನೀವೇ ನೋಡ್ಬೋದು, ಅಲ್ಲ ಎಷ್ಟೊಂದು ಜನ ನಾವು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀವಿ, ಪೊಲೀಸ್ ಆಫೀಸರ್ಗಳ ಸರಿಯಾದ ಐಡಿಗಳಿಲ್ಲ. ಮತ್ತೆ ಅಲ್ಲಿ ಒಂದು ಹೆಣ್ಮಕ್ಳು ಮೇಲೆ, ವಿದ್ಯಾರ್ಥಿಗಳ ಮೇಲೆ, ವಿದ್ಯಾರ್ಥಿನಿಯರ ಮೇಲೆ ಯಾರೋ ಒಬ್ಬ ಪೊಲೀಸ್ ಬಂದು ಹಲ್ಲೆ ಮಾಡ್ತಾನೆ. ಪಾಪ ವಿದ್ಯಾರ್ಥಿಗಳು ಓಡೋಗ್ತಿದ್ರೆ ಅವ್ರ ಕಾಲನ್ನ ಎಳೆದು ಬೀಳಿಸುವಂಥದ್ದು ಎಷ್ಟು ಅಮಾನವೀಯ ಸ್ಥಿತಿ. ಅವ್ರ ಮಕ್ಕಳನ್ನು ಸಹ ಓದಿರ್ತಾರೆ ಕಾಲೇಜ್ಗಳಲ್ಲಿ, ಅವ್ರ ಮಕ್ಳಿಗೆ ಇದೆ ಆದ್ರೆ ಸುಮ್ಮನೆ ಇರ್ತಿದ್ರ ಆ ಪೊಲೀಸ್ ಅಧಿಕಾರಿಗಳು? ಮತ್ತೆ FIR ಇದೆಲ್ಲ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಹಾಗೂ ಆ ಮಕ್ಕಳ ಮೇಲೆ ಹಾಕಿ ಅವರ ಜೀವನನ ಹಾಳು ಮಾಡುವಂಥದ್ದು ದೊಡ್ಡ ಮಟ್ಟದ ತಪ್ಪು. ಮತ್ತೆ ನಮ್ಮ ಸಂವಿಧಾನದಲ್ಲೇ ಇದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರ್ಬೋದು, ಫ್ರೀಡಮ್ ಆಫ್ ಸ್ಪೀಚು, ಹೌದು, ಪ್ರತಿಯೊಂದು ಇದೆ. ಸೊ ನಮ್ಮ ಸಂವಿಧಾನದಲ್ಲಿ ನಮ್ಮ ಹಿರಿಯರು ನಮ್ಗೆ ಹಾಕೊಟ್ಟ ಅಡಿಪಾಯದಲ್ಲಿ ನಮಗಿದೆ. ಅದನ್ನ ಪಾಪ ನ್ಯಾಯ ಕೇಳ್ತಿದ್ದಾರೆ. ಅವ್ರೇನೋ ದೊಡ್ಡ ಮಟ್ಟದಲ್ಲಿ ಏನೋ ವಿಧ್ವಂಸಕ ಕೃತಿಯನ್ನ ಮಾಡ್ತಿಲ್ಲ. ನೇಪಾಳದಲ್ಲಿ ಮಾಡಿದ್ರಲ್ಲ, ಆ ಥರ ಮಾಡಿದ್ರೆ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗ್ಬೋದು ಅನಿಸ್ತಿದೆ ಇದನ್ನೆಲ್ಲ ನೋಡ್ತಿದ್ರೆ. ಯಾಕಂದ್ರೆ ಶಾಂತಿಯುತವಾಗಿ ಕೇಳಿದ್ರೆ ಇವ್ರು ನಮ್ಮ ಮೇಲೆ FIR ಹಾಕ್ತಾರೆ. ಅದೇ ನೇಪಾಳ ರೀತಿ ಜನ್ಸಿದಂಗೆ ಮಾಡಿದ್ರೆ ಇವರು ರಾಜೀನಾಮೆನೂ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ನಮ್ಮ ನ್ಯಾಯನೂ ಸಿಗುತ್ತೆ ಅಂತ ನನಗೆ ಭಾವನೆ ಆಗ್ತಾ ಇದೆ ಮೇಡಮ್. ವಿಕ್ರಮ್ ಅವರೇ, ಈಗ ವಿದ್ಯಾರ್ಥಿಗಳ ಈ ದಂಗೆ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಈ ದಂಗೆ ಬಗ್ಗೆ ಹೇಳೋದಾದ್ರೆ, ವಿದ್ಯಾರ್ಥಿಗಳು ಅನ್ಯಾಯ ಆದಾಗ ದಂಗೆ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರು ಓಡಾಡಬೇಕು, ರಸ್ತೆಗಿಳಿದು ಹೋರಾಟ ಮಾಡಿದಾಗೇನೆ ಅವ್ರಿಗೆ ನ್ಯಾಯ ಸಿಕ್ಕೋದು. ಹಾಗೆ ಮತ್ತೆ ಇವಾಗ ನೀಟ್ ಎಕ್ಸಾಮಲ್ಲೆಲ್ಲ ಯಾರ್ಯಾರು ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಪರವಾಗಿ ವಿದ್ಯಾರ್ಥಿಗಳು ಇವತ್ತು ದಂಗೆ ಎದ್ದಿದ್ದಾರೆ. ಮತ್ತೆ ಇದೊಂದು ಸರ್ಕಾರ ದಪ್ಪ ಚರ್ಮದ ಸರ್ಕಾರ. ಧರ್ಮೇಂದ್ರ ಪ್ರಧಾನ್ ಅವರಾಗ್ಲಿ ಸರ್ಕಾರದವರಾಗ್ಲಿ ಒಂದೇ ಒಂದು ರಿಯಾಕ್ಷನ್ ಕೊಟ್ಟಿಲ್ಲ ಇದ್ರ ಬಗ್ಗೆ. ಯಾವಾಗ ನಾವು ರಿಯಾಕ್ಷನ್ ಕೊಡಲ್ಲ, ಯಾವಾಗ ನಾವು ಸೂಕ್ತ ಕ್ರಮ ತಗೊಳ್ಳಲ್ಲ, ಅವಾಗ ವಿದ್ಯಾರ್ಥಿಗಳು ದಂಗೆ ಹೇಳಲೇಬೇಕು. ಹಾಗೆ ಮತ್ತೆ ನ್ಯಾಯ ಕೇಳಲೇಬೇಕು, ಉಪವಾಸ ಸತ್ಯಾಗ್ರಹ ಮಾಡಲೇಬೇಕು ಅಂತ ಕೇಳ್ತೀನಿ. ಶಿವು ಅವರೇ, ಈ ಪ್ರೊಟೆಸ್ಟ್ ನಡೀತಾ ಇದೆ, ಈ ಪ್ರತಿಭಟನೆ ಸಂದರ್ಭದಲ್ಲಿ ಅಂದ್ರೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ಸ್ಪಂದನೆ ಬರಲಿಲ್ಲ. ಈ ಹಿಂದೆ ಇವರು ಉಪವಾಸ ಮಾಡ್ತಾ ಇರ್ತಾರೆ ವಾಂಗ್ಚುಕ್ ಅವರು, ಆದ್ರೂ ಕೂಡ ಈಗ ಮೋದಿ ಅವರೇ ಹೋಗಿ ಅವ್ರ ಜೊತೆ ಮಾತಾಡೋದು ಬೇಡ, ಅಟ್ಲೀಸ್ಟ್ ಸರ್ಕಾರದ ಕಡೆಯಿಂದ ಒಬ್ರು ಪ್ರತಿನಿಧಿಯನ್ನಾದ್ರೂ ಕಳಿಸ್ಬೋದಿತ್ತು. ಈ ರೀತಿ ಯಾಕೆ ನೆಗ್ಲಿಜೆನ್ಸ್ ಅಂತ ಅನ್ಸುತ್ತೆ ಸರ್ಕಾರಕ್ಕೆ? ಮೇಡಮ್, ಮೊದಲನೇದಾಗಿ ಇಷ್ಟು ದೊಡ್ಡ ಪ್ರತಿಭಟನೆ ನಡೆಯಕ್ಕೆ ಸಾಧ್ಯನೇ ಇರಲಿಲ್ಲ. ಇವ್ರು ಹೋಗಿ ಕೇಂದ್ರ ಸರ್ಕಾರದಿಂದ ಆಗಲಿ ಯಾರಾದ್ರೂ ಒಬ್ರು ಹೋಗಿ ಎಲ್ಲಿ ಈ ತರ ನಮ್ಮಿಂದ ತಪ್ಪಾಗಿದೆ ಅಂತ, ಪೇಪರ್ ಲೀಕ್ ಆಗಿರೋದು ತಪ್ಪಾಗಿದೆ, ಅದರಿಂದ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ ತರ ಆಗೋಕ್ಕೆ ನಾವು ಬಿಡಲ್ಲ ಅಂತ ಯಾರ ಮೇಲಾದ್ರೂ ಒಂದು ಕ್ರಮ ತಗೊಂಡಿದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರ್ಲಿಲ್ಲ. ಸೋನಮ್ ಅವರು 21 ದಿನ ಹೆಚ್ಚು ಸತ್ಯಾಗ್ರಹ ಮಾಡಿದ್ರು. ಇದೆಲ್ಲ ನಮ್ಮ ದೇಶದಲ್ಲಿ ಯಾವತ್ತೂ ಆಗ್ತಾ ಇರ್ಲಿಲ್ಲ. ಗಾಂಧೀಜಿ ಅವರು ಕಾಲದಲ್ಲಿ ಆಗಿತ್ತು. ಅದ್ ಬಿಟ್ಟು ಅವತ್ತು ಏನು ಗಾಂಧೀಜಿ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು, ಅದೇ ರೀತಿಯಲ್ಲಿ ಈ ಸರ್ವಾಧಿಕಾರಿ ಬಿಜೆಪಿ ಅವ್ರ ವಿರುದ್ಧ ನಮ್ಮ ದೇಶದ ಜನ ಇವತ್ತು ಹೋರಾಟ ಮಾಡಲೇಬೇಕಾಗಿದೆ. ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು. ಅವತ್ತು ಏನು ನಾವು ಬ್ರಿಟಿಷ್ ನಾವು ಓಡಿಸ್ಬೇಕಂತ ಹೋರಾಟ ಮಾಡ್ತಾ ಇದ್ವಿ, ಇವತ್ತು ಇವ್ರ ಅಧಿಕಾರದಿಂದ ಕೆಳಗಡೆ ಇಳಿಸಲು ನಾವು ಪ್ರಯತ್ನ ಮಾಡಬೇಕು. ಎಲ್ಲ ನೀವು ಮೊನ್ನೆನೂ ನೋಡಿರ್ಬೋದು, ತಮಿಳುನಾಡಲ್ಲಿ ವಿದ್ಯಾರ್ಥಿಗಳು ಯುವಕರು ನೆನೆಸ್ಕೊಂಡ್ರೆ ಒಂದು ಸರ್ಕಾರನೇ ಚೇಂಜ್ ಮಾಡಿದ್ರು. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಯುವಕರೆಲ್ಲ ಎಚ್ಚರಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಪಾಠ
ಕಲಿಸ್ತಾರೆ ಅವ್ರಿಗೆ. ಎಸ್, ಇನ್ನು ರಾಕೇಶ್ ಸರ್, ಈಗ ರಾಜೀನಾಮೆ ಬೇಕು ಅಂತ ಕೇಳ್ತೀರಾ, ಅಂದ್ರೆ ಒಂದಷ್ಟು ಬೇಡಿಕೆ ಇದೆ, ಅದರಲ್ಲಿ ರಾಜೀನಾಮೆ ಕೂಡ ಒಂದು. ಸೊ ಈ ರಾಜೀನಾಮೆ ಪಡೆಯೋದ್ರಿಂದ ಎಲ್ಲ ಸಮಸ್ಯೆ ಸಾರ್ಟ್ ಔಟ್ ಆಗುತ್ತಾ ಹೇಗೆ? ಮೇಡಮ್, ನಮ್ಮ ಭಾರತ ದೇಶದ ರಾಜಕೀಯ ಪರಂಪರೆನ ನೀವು ನೋಡ್ಬೋದು. ನಮ್ಮ ಇಂದಿನ ರಾಜಕಾರಣಿಗಳು ಕೇವಲ ಒಂದು ಕಪ್ಪು ಚುಕ್ಕೆ ಬಂದ್ರೆ ಸಹ ಅವತ್ತು ರಾಜೀನಾಮೆನ ಕೊಡ್ತಿದ್ರು. ನಮ್ಮ ಇಂದಿನ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿರವರು, ಅವರು ರೈಲ್ವೆ ಮಿನಿಸ್ಟರ್ ಆಗಿರ್ತಾರೆ. ರೈಲ್ವೆ ಮಿನಿಸ್ಟರ್ ಆದಾಗ ಒಂದು ರೈಲ್ವೆ ಅಪಘಾತ ಆಗುತ್ತೆ. ಅಪಘಾತ ಆದಾಗ ಅವರೇನು ಪೈಲಟ್ ಆಗಿರಲಿಲ್ಲ, ಲೋಕೋ ಪೈಲಟ್ ಆಗಿ ಅವರೇನು ಆಕ್ಸಿಡೆಂಟ್ ಮಾಡಿರಲಿಲ್ಲ, ಅದಾಗಿರಲಿಲ್ಲ. ಅದೇನು ಒಂದು ಅವಘಡ ಆಗುತ್ತೆ. ಆ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡ್ತಾರೆ. ಆಯ್ತಾ, ಅದು ದೊಡ್ಡ ಮಟ್ಟದ ಒಂದು ಹೃದಯ ವೈಶಾಲ್ಯತೆ. ಹಾಗೆ ನಮ್ಮ ರಾಜ್ಯಕ್ಕೆ ತಗೊಂಡ್ರೆ ರಾಮಕೃಷ್ಣ ಹೆಗ್ಡೆ ಅವರು ಒಂದು ಫೋನ್ ಕದ್ದಾಲಿಕೆ ಪ್ರಕರಣದಲ್ಲಿ ಅವ್ರ ಹೆಸರು ಬರುತ್ತೆ. ಹೆಸರಿಗೆ ಬಂದಿದ ತಕ್ಷಣ ಅವರು ರಾಜೀನಾಮೆ ಕೊಡ್ತಾರೆ. ಅವರು ಏನು ಫೋನ್ ಆಪರೇಟರ್ ಅಂತ ನಾವು ಹೇಳಕ್ಕಾಗತ್ತಾ? ಹಾಗೆ ನಮ್ಮ ಭಾರತ ದೇಶದ ಒಂದು ಭವ್ಯ ರಾಜಕೀಯ ಮತ್ತೆ ನಮ್ಮ ಭವ್ಯ ದೇಶದ ಭಾರತ ಸಂಸ್ಕೃತಿಯಲ್ಲಿ ಒಂದು ಅಪವಾದ ಬಂದಾಗ ಅದನ್ನ ನಾವು ತೊಳೆದಾಕುವಂತ ಕೆಲಸ ಮಾಡಬೇಕು. ಆಯ್ತು, ಇವರು ಧರ್ಮೇಂದ್ರ ಪ್ರಧಾನ್, ಇವ್ರದ್ದು ಏನು ಇಲ್ಲ, ಇವರು ಒಳ್ಳೆಯವರು, ಇವರು ಸಮರ್ಥ ಆಡಳಿತ ಅಧಿಕಾರಿ ಆಗಿದ್ರೆ ರಾಜೀನಾಮೆ ಕೊಡಿ, ತನಿಖೆ ಆಗಲಿ. ತನಿಖೆ ಆದ್ಮೇಲೆ ಇವ್ರದ್ದು ಯಾವುದೇ ರೀತಿ ದೋಷಾರೋಪ ಇದ್ರೆ ಮತ್ತೆ ಪ್ರಮಾಣ ವಚನ ತಗೊಳ್ಳಿ. ಇದನ್ನ ರಾಜೀನಾಮೆನೇ ಕೊಡದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಿದೆ, ದಂಗೆಗಳಾಗ್ತಿದೆ, ಹಾಗೂ ಇದ್ರೆ ಇದೇನು ಯಾವ ರೀತಿಯ ಸರ್ಕಾರ? ಆವಾಗ ಬ್ರಿಟಿಷರು ಇದೇ ರೀತಿ ದೊಡ್ಡ ಹೋರಾಟಗಳನ್ನ ಮಾಡಿದಾಗೂ ಸಹ ಇದು ಮಾಡಿದಾಗ ಅಟ್ಲೀಸ್ಟ್ ನಾನು ಒಂದು ಕೇಳೋಂಥದ್ದು, ಬ್ರಿಟಿಷರು ನಮ್ಮ ಗಾಂಧೀಜಿರವರು ಉಪವಾಸ ಸತ್ಯಾಗ್ರಹ ಕೂತಾಗ ಅವ್ರನ್ನ ಬಂದು ಮಾತಾಡ್ಸುವಂತ ಕೆಲಸ ಮಾಡಿರ್ತಾರೆ. ಅವ್ರಿಗಿರೋ ಹೃದಯ ವೈಶಾಲ್ಯತೆ ಈ ಬಿಜೆಪಿ ಸರ್ಕಾರ ಅಥವಾ ಈ ನಾಯಕರುಗಳಿಗಿಲ್ವಲ್ಲ. ಅವತ್ತೇನು ಜಲಿಯನ್ ವಾಲಾಬಾಗಲ್ಲಿ ದೊಡ್ಡ ಮಟ್ಟದ ನಮ್ಮ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರನ ಏನು ಹತ್ತಿಕ್ಕುವಂತ ಕೆಲಸ ಮಾಡಿತ್ತು, ಅದೇ ಕೆಲಸವನ್ನ ಅದಕ್ಕಿಂತ ಘೋರವಾದ ಕೆಲಸ ಅಂತ ಹೇಳ್ಬೋದು. ಆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಟಿಯರ್ ಗ್ಯಾಸ್ ಹಾಕುವಂಥದ್ದು, ಆ ತಲೆ ಬುರುಡೆ ಒಡೆದಾಕುವಂತ ಕೆಲಸಗಳು, ಇದೆಲ್ಲ ತುಂಬಾ ಅವಮಾನಕ್ಕೆ ಮತ್ತೆ ಮತ್ತೆ ಒಂಥರ ಇದನ್ನ ಅಕ್ಸೆಪ್ಟ್ ಮಾಡ್ಕೊಬಾರ್ದು ನಮ್ದು. ಯಾಕಂದ್ರೆ ನಮ್ದು ಭಾರತ ದೇಶ ಒಂದು ಸೌಹಾರ್ದಯುತ ಶಾಂತಿಯುತ ರಾಷ್ಟ್ರ. ನಮ್ಮ ಹಿರಿಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ನಮ್ಮ ಮಹಾತ್ಮ ಗಾಂಧಿರವರು, ಮತ್ತೆ ಭಗವಾನ್ ಬುದ್ಧ. ಇವಾಗ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶ ಅಂದ್ರೆ ಒಂದು ಬರುವಂಥದ್ದು ಆಚೆ ರಾಷ್ಟ್ರಗಳಿಗೆ ಹೋದಾಗ ಒಂದು ಭಗವಾನ್ ಬುದ್ಧ ಮತ್ತು ಮಹಾತ್ಮ ಗಾಂಧಿರವರು ಇಬ್ರು ತಮ್ಮ ಶಾಂತಿಯತೆಗೆ ಮತ್ತೆ ಅವರು ತೋರಿಸುವಂತ ಪ್ರೀತಿಗೆ ಹೆಸರುವಾಸಿ. ಅಂತ ದೇಶದವರಾಗಿ, ಅಂತ ದೇಶದ ಒಂದು ದೊಡ್ಡ ಸರ್ಕಾರದ ಅಧಿಕಾರಿಗಳಾಗಿ ಈ ರೀತಿ ನಮ್ಮ ವಿದ್ಯಾರ್ಥಿಗಳ ಮೇಲೆ, ಯುವ ಸಮೂಹದ ಮೇಲೆ ದೌರ್ಜನ್ಯ ನಡೆಸಿರುವಂಥದ್ದು ತುಂಬಾ ಕೆಟ್ಟ ಸಂಸ್ಕೃತಿಗೆ ನಾಂದಿ ಹಾಡ್ತಿದೆ. ಇವನ್ನೆಲ್ಲ ನಿಲ್ಲಬೇಕು. ಮತ್ತೆ ಏನು ನಮ್ಮ ಗಾಂಧೀಜಿ ಮತ್ತು ಭಗವಾನ್ ಬುದ್ಧರ ಶಾಂತಿಯ ಕಡೆಗೆ ನಮ್ಮ ದೇಶ ಸಾಗಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ನಾವು ಹೇಳ್ತೀವಿ. ಸರ್, ಈಗ ಮತ್ತೊಂದು ರಾಕೇಶ್ ಸರ್ ನಿಮ್ಗೆನೆ ಕೇಳ್ತೀನಿ, ಯಾಕಂದ್ರೆ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಇದಕ್ಕೆ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇರೋದೇನಂದ್ರೆ, ಈಗ ಮೂಡ ಹಗರಣ, ವಾಲ್ಮೀಕಿ ಹಗರಣ, ಅದ್ರಲ್ಲೂ ಕೂಡ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬಂದಿತ್ತು, ಸಿಎಂ ಆಗಿದ್ರು, ಆದ್ರೂ ಕೂಡ ಅವ್ರು ರಾಜೀನಾಮೆ ಕೊಡ್ಲಿಲ್ಲ ಅಂತ ಅವ್ರು ವಾದ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೂಢ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ದೊಡ್ಡ ಮಟ್ಟಕ್ಕೆ ಅದೇನು ತಿರುವು ತೆಗೆದುಕೊಂಡ ತಕ್ಷಣ ಅವ್ರೇನು ರಾಜೀನಾಮೆ ಕೊಟ್ಟಿದ್ದಾರೆ, ಅವ್ರೇನು ಮಿನಿಸ್ಟರ್ ಇದ್ದು ಅಂತವ್ರು. ಮೂಢ ಹಗರಣ ಅದು ಕ್ಲೀನ್ ಚಿಟ್ಟೆ ಬಂದಿದೆ ಅಷ್ಟರಲ್ಲಿ, ಅದು ತಗೊಳ್ಳುವಂತ ಅಷ್ಟರಲ್ಲಿ. ಮೂಢದಲ್ಲಿ ಏನು ಅವರು ಸ್ವಯಂ ಅವ್ರ ಹೆಸರೇನೋ ಇರಲಿಲ್ಲ, ಅವರ ಮನೆಯವರ ಹೆಸರೇನೋ ಇತ್ತು, ಬೇರೆ ರೀತಿ ಇತ್ತು. ಅದು ಮತ್ತೆ ಇದು ತುಂಬಾ ಡಿಫ್ರೆನ್ಸ್ ಇದೆ. ಅದಕ್ಕೂ ಇದಕ್ಕೂ ಕಂಪೇರ್ ಇಲ್ಲ. ಇದೇನೋ ಒಂದು ಪ್ರಕರಣ ಹೇಳ್ತಾ ಇದ್ದೀರಾ, ಇವಾಗ ನಾನೇ ಹೇಳ್ತಾ ಇದ್ದೀನಿ, ಸುಮಾರು 8 ವರ್ಷದಲ್ಲಿ ಹಲವಾರು ಎಕ್ಸಾಮ್ಗಳು, ಕೇವಲ ನೀಟ್ ಅಲ್ಲ, ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಫೇಲ್ಯೂರ್ಸ್ ಇದೆ. ಮತ್ತೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾವುದೇ ರೀತಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಇಲ್ಲ. ಮತ್ತೆ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡ್ಲಿ. ಒಂದು ಪ್ರಕರಣ ಹೇಳ್ತಾ ಇದ್ದೀರಾ, ಆಯ್ತು, ಒಂದು ಪ್ರಕರಣಕ್ಕಿಂತ ಇವಾಗ 106 ಪ್ರಕರಣ ನಾನೇ ಹೇಳ್ತಿದ್ದೀನಲ್ಲ. 103 ಜನ ವಿದ್ಯಾರ್ಥಿಗಳು ಅಂದ್ರೆ 8-10 ವರ್ಷದಲ್ಲಿ ಎಷ್ಟು ದೊಡ್ಡ ಮಟ್ಟದ ನಷ್ಟ ನಮ್ಮ ದೇಶಕ್ಕೆ. ಮೋಸ್ಟ್ಲಿ ಆ 103 ಜನದಲ್ಲೇ ಮುಂದೆ ಒಬ್ರು ಪ್ರಧಾನಿ ಆಗ್ಬೋದಾಯ್ತು, ಮುಂದೆ ಒಬ್ರು ನಮ್ಮ ಶಿಕ್ಷಣ ಮಂತ್ರಿನೂ ಸಹ ಆಗ್ಬೋದಾಯ್ತು. ಅಂತ ಅವಕಾಶನ ನಾವು ಕಳ್ಕೊಂಡಿದೀವಿ. ಇವತ್ತು ನೀಟ್ ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳೇ ಮೆಡಿಕಲ್ ಡಾಕ್ಟರ್ಗಳಾಗ್ತಾ ಇರ್ತದೆ. ಅವರು ಬಂದು ನಮ್ಗೆ ಈ ತರ ಸರಿಯಾದ ಮಾರ್ಕ್ಸ್ಗಳಿಲ್ದೆ, ಸರಿಯಾಗಿ ನಮ್ಗೆ ಇದಿಲ್ದೆ ಅವ್ರು ಬಂದು ನಮ್ಗೆ ಆಪರೇಷನ್ ಮಾಡಿ ಏನೋ ತೊಂದರೆ ಆದ್ರೆ ಏನ್ ಮಾಡೋಂಥದ್ದು. ಇವತ್ತು ನಾವು ನೋಡ್ಬೋದು, ರಾಜ್ಯ ಸರ್ಕಾರದಲ್ಲಿ ಇರುವಂತ ಇವಾಗ ಬಿಜೆಪಿ ಸರ್ಕಾರ ಅಂತ ಹೇಳ್ಬೋದು, ಆ ಸರ್ಕಾರದ ಅಧಿಕಾರಿಗಳ ಮಕ್ಕಳು ಮತ್ತೆ ಆ ರಾಜಕಾರಣಿಗಳ ಮಕ್ಕಳು ಟಾಪ್ ರ್ಯಾಂಕ್ ಬರ್ತಾರೆ. ಅವ್ರು ಹೆಂಗ್ ಬಂದಿರ್ತಾರೆ. ಇವತ್ತು ನಾವು ನೋಡ್ಬೋದು, ಧರ್ಮೇಂದ್ರ ಪ್ರಧಾನ್ ಮಗಳು ಎಲ್ಲ ಫಾರಿನ್ ದೇಶದಲ್ಲಿ ಓದಿಸ್ತಾರೆ. ಯಾಕೆ? ಇವರೇ ಎಜುಕೇಶನ್ ಮಿನಿಸ್ಟರ್ ಅಲ್ವಾ, ಓದಿಸ್ಲಿ ಭಾರತದಲ್ಲಿ. ಯಾಕೆ ನಮ್ಗೆ ಅಷ್ಟು ಕೆಟ್ಟದಾಗಿದೆಯಾ? ಅವ್ರಿಗೆ ನಂಬಿಕೆ ಇಲ್ಲ ನಮ್ಮ ಶಿಕ್ಷಣ ವ್ಯವಸ್ಥೆ ಮೇಲೆ. ಅವ್ರು ಹೇಗ್ ಮಾದರಿಯಾಗಿ ತೋರಿಸಕ್ಕಾಗತ್ತೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ? ಎಸ್, ಕರೆಕ್ಟ್ ಸರ್. ಇನ್ನು ವಿಕ್ರಮ್ ಸರ್, ಈ ಪ್ರತಿಭಟನೆ ಹಿಂದೆ ಏನೋ ಒಂದು ಸ್ಟ್ರಾಟಜಿ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಆ ಆಯಾಮದಲ್ಲಿ ನೋಡ್ಬೋದಾ ಈ ಪ್ರೊಟೆಸ್ಟ್ ನ? ಹೇಗೆ ಈ ಪ್ರತಿಭಟನೆ ಹಿಂದೆ ಯಾವುದೇ ರೀತಿ ಅಜೆಂಡಾ ಇಲ್ಲ. ಇದು ಬಂದು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ವಾಲಂಟಿಯರ್ ಆಗಿ
ಅವ್ರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಈ ಪ್ರತಿಭಟನೆಗೆ ಯಾರ ಬೆಂಬಲನೂ ಸ್ಟಾರ್ಟಿಂಗ್ ಇಂದ ಇರ್ಲಿಲ್ಲ. ಈಗ ನಿನ್ನೆಯಿಂದ ಎಲ್ಲ ಪಕ್ಷಗಳು ಬೆಂಬಲ ಕೊಡ್ತಾ ಇದ್ದಾರೆ. ಇದ್ರ ಅಜೆಂಡಾ ಏನಂದ್ರೆ ವಿದ್ಯಾರ್ಥಿಗಳು ನ್ಯಾಯ ಸಿಗ್ಬೇಕಂತ ಅಷ್ಟೇ. ಇದರಿಂದ ಏನು ಇಲ್ಲ, ಯಾವ ಪಕ್ಷದ ಪಿತೂರುನೇ ಇಲ್ಲ, ಏನು ಇಲ್ಲ. ವಿದ್ಯಾರ್ಥಿಗಳು ನ್ಯಾಯ ಸಿಗ್ಬೇಕು ಅನ್ನೋದೇ ಇರೋದು. ಅಂದ್ರೆ ಒಂದು ವಿಡಿಯೋಗಳೆಲ್ಲ ಹರಿದಾಡ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅದರಲ್ಲಿ ಅವರು ಈ ರೀತಿ ಮಾಡಿ, ಈ ರೀತಿ ಪ್ರೊಟೆಸ್ಟ್ ಮಾಡಿ, ಒಂದಿಬ್ರು ಸತ್ತೋದ್ರೆ ಇನ್ನೂ ಕಾವು ಹೆಚ್ಚಾಗುತ್ತೆ ಅಂತೆಲ್ಲ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗೆ ಅಂತ. ಇದು ಎಷ್ಟು ಸರಿ ಅಂತ ಅನ್ಸುತ್ತೆ ನಿಮ್ ಪ್ರಕಾರ? ಇದು ನಾವು ಎಲ್ಲೂ ನೋಡಿಲ್ಲ ಅದನ್ನ. ಮತ್ತೆ ಇದು ಸತ್ಯಕ್ಕೆ ಸುಳ್ಳು. ಇದು ಬೇಕಾದ್ರೆ ಬಿಜೆಪಿ ಅವರೇ ಮಾಡಿಸ್ತಾ ಇರ್ಬೋದು, ಅದು ನಮ್ಗೆ ಗೊತ್ತಿಲ್ವಲ್ಲ. ಆ ತರ ಸೊ ಇದ್ರ ಹಿಂದೆ ಯಾವುದೇ ಸ್ಟ್ರಾಟಜಿ ಇಲ್ಲ ಅಂತ ಅನ್ಸುತ್ತೆ. ಎಸ್, ಇನ್ನು ಶಿವು ಅವರೇ, ಈ ಕರೆಕ್ಟ್ ಆಗಿ ಈ ಅಧಿವೇಶನ ಶುರುವಾಗುತ್ತೆ ಸೋಮವಾರದಿಂದ, ಆಗ್ಲೇ ಯಾಕೆ ಈ ಪ್ರೊಟೆಸ್ಟ್ ಶುರುವಾಯಿತು ನಿಮ್ಮ ಪ್ರಕಾರ? ಮೇಡಮ್, ಇದು ಸೋನಮ್ಮ ಅವರು ಪ್ರತಿಭಟನೆ ಸತ್ಯ ಇದು ಮಾಡ್ತಾಯಿದ್ರು. ಅವ್ರನ್ನ ಬಂಧಿಸಲಾಯಿತು. ಅವ್ರನ್ನ ಏನೋ ಪೊಲೀಸ್ ಅವ್ರು ಹೋಗಿ ಅವ್ರನ್ನ ಇದು ಮಾಡ್ಕೊಂಡು ಹೋಗ್ತಾರೆ, ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಮಾಡ್ಕೊಂಡೋಗಿ ಆಮೇಲೆ ವಿದ್ಯಾರ್ಥಿಗಳು ನಿನ್ನೆ ಸ್ಟಾರ್ಟ್ ಮಾಡೋದು. CJP ಅವರು ವಿದ್ಯಾರ್ಥಿಗಳು ಎಲ್ಲ ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಡೆಲ್ಲಿಯಲ್ಲಿ. ಮಾಡ್ತಾ ಇರುವಾಗ ಇವರು ಶಾಂತಿಯುತವಾಗಿ ನಡೀತಾ ಇರುವಾಗ ಪೊಲೀಸ್ ಅವರು ಏನಕ್ಕೆ ಲಠಿ ಚಾರ್ಜ್ ಮಾಡಬೇಕಿತ್ತು? ಇನ್ನೊಂದು ಇಂಟರಪ್ಟ್ ಮಾಡ್ತೀನಿ ಮೇಡಮ್. ಹೇಳಿ ಸರ್. ಇವಾಗ ನೀವೇ ಹೇಳ್ತಾ ಇರ್ಬೋದು, ಏನಕ್ಕೆ ನೀವು ಅದೇ ಇವರು ಏನ್ ಪ್ರತಿಭಟನೆ ಮಾಡಿದ್ದಾರೆ ಈ ಅಧಿವೇಶನಗಳು ಸಿಗೋ ಟೈಮಲ್ಲೇ ಮಾತ್ರ ಮಾಡ್ತಿದ್ದಾರೆ ಅಂತ. ಏನಕ್ಕೆ ಅಂದ್ರೆ ನಮ್ಮ ಪ್ರಧಾನಿಗಳು ಅಲ್ಲಿ ಯಾರಿಗೋ ಮೆಲೋಡಿ ಚಾಕ್ಲೇಟ್ ತಿನ್ಸಕ್ ಬಿಸಿ ಇರ್ತಾರೆ, ನಮ್ಮ ದೇಶದಲ್ಲಂತೂ ಇರಲ್ಲ. ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ, ಸಿಗೋ ಅಂತದ್ದು ಸೆಷನ್ ಟೈಮಲ್ಲಿ ಸಿಗ್ತಾರೆ. ಸೊ ಅವಾಗ ಪ್ರತಿಭಟನೆ ಮಾಡಿದಾಗ ಆ ಬಿಸಿ ಮುಟ್ಟತ್ತೆ ಅನ್ನೋ ಕಾರಣಕ್ಕೆ ಮಾಡಿರ್ಬೋದು ಅಷ್ಟೇ. ಪ್ರಧಾನಿ ನಮ್ಮೂರಲ್ಲೇ ಇದ್ದಿ, ಭಾರತದಲ್ಲೇ ಇದ್ದಿ, ಇಲ್ಲೇ ಇದ್ದಿದ್ರೆ ಯಾವತ್ತೋ ಹೋರಾಟ ನಡೆದಿರೋದು. ಇವರು ಚಾಕ್ಲೇಟ್ ತಿನ್ಸಕ್ಕೆ, ಬೂಮರ್ ತಿನ್ಸಕ್ಕೆ ಟೈಮ್ ಇಲ್ಲ, ನಮ್ಗೇನು ಮಾಡಕ್ಕಾಗತ್ತೆ? ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ನ್ಯಾಯ ಕೊಡ್ತಾರೆ ಮೇಡಮ್? ಹಾಗೆ ಪ್ರತಿಭಟನೆ ಅದೊಂದು ಕಾಕತಾಳೀಯ ಇರ್ಬೋದು ಅಷ್ಟೇ, ಬೇರೆ ಇನ್ಯಾವುದು ಬೇರೆ ದೊಡ್ಡ ಮಟ್ಟದಲ್ಲಿ ಏನು ನಡೆದಿರಲ್ಲ ಅಂತ ನಾನು ಮೇಲ್ನೋಟಕ್ಕೆ ಹೇಳ್ಬೋದು ಮೇಡಮ್. ಇನ್ನು ಶಿವು ಅವ್ರೆ, ಅದೇ ಪ್ರಶ್ನೆ ನಾ ಅವ್ರಿಗೆ ಕೇಳಿದೆ. ಇದ್ರ ಹಿಂದೆ ಬೇರೆ ಏನಾದ್ರೂ ಅಜೆಂಡಾ ಇರ್ಬೋದಾ, ಅಥವಾ ಯಾರಾದ್ರೂ ಇದಾರಾ? ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಯಾವುದೇ ತರಹದ ಅಜೆಂಡಾ ಇಲ್ಲ, ಯಾವುದೇ ತರಹದ ನಾಯಕರು ಹಿಂದೆ ಇಲ್ಲ. ಎಲ್ಲ ನಮ್ಮ ದೇಶದ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ. ಯಾರಿಗೆ ನೋವಾಗಿದೆ ಆ ವಿದ್ಯಾರ್ಥಿಗಳು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿ ಅನ್ಯಾಯವಾಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಒಟ್ಟಾಗಿ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮೇಡಮ್. ಎಸ್, ಇನ್ನು ರಾಕೇಶ್ ಅವರೇ, ಈಗ ನೇಪಾಳದಲ್ಲಾಗಿರ್ಬೋದು ಅಥವಾ ಬಾಂಗ್ಲಾದಲ್ಲಾಗಿರ್ಬೋದು ಈ ಜೆನ್ಜಿ ದಂಗೆ ಏನೆದ್ದಿತ್ತು, ಅದೇ ರೀತಿ ಇಲ್ಲೂ ಕೂಡ ಮಾಡೋಣ ಅಂತ ಏನೋ ಒಂದು ಈ ಹಿಂದೆ ಯಾರೋ ಇದ್ದಾರೆ ಅಂತೆಲ್ಲ ಓಡಾಡ್ತಾ ಇದೆ ವಿಚಾರಗಳು. ಹಾಗೆ ಒಂದಷ್ಟು ವಿಡಿಯೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆಗಲೇ ಹೇಳಿದಾಗೆ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಮಾಡೋದಾಗಿರ್ಬೋದು, ಅಥವಾ ಈ ರೀತಿ ಮಾಡಿ, ಈ ರೀತಿ ಒಂದಿಬ್ರು ಸತ್ತೋದ್ರೆ ಇನ್ನೂ ಕೂಡ ಹೆಚ್ಚಾಗುತ್ತೆ ಕಾವು, ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತೆಲ್ಲ. ಹಾಗೆ ಮತ್ತೊಂದಷ್ಟು ಜನ ಸ್ಟೂಡೆಂಟ್ಸು, ಇಲ್ಲ ನಾವು ಫೋರ್ಸ್ಫುಲಿ ನಾವು ಬಂದ್ವಿ ಪ್ರತಿಭಟನೆಗೆ, ಯಾರೋ ನಾವು ಕ್ಲಾಸಲ್ಲಿ ಪಾಠ ಕೇಳ್ತಾ ಇರ್ತೀವಿ, ಸಡನ್ ಆಗಿ ಬಂದು ಕರ್ಕೊಂಡು ಹೋದ್ರು ಅಂತೆಲ್ಲ ಒಂದಷ್ಟು ವಿಡಿಯೋಸ್ಗಳು ವೈರಲ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು ಮೇಡಮ್, ಇವಾಗ ನಾನು ವಿದ್ಯಾರ್ಥಿ ಚಳುವಳಿಗಳ ಬಗ್ಗೆ ಮಾತಾಡ್ಬೋದು. ಇವಾಗ ನೀವು ಹೇಳ್ದಂಗೆ ಯಾವುದೋ ಒಂದು ಪಕ್ಕದ ದೇಶ, ನಮ್ಮ ನೇಪಾಳ ಅಥವಾ ಶ್ರೀಲಂಕಾ, ಪ್ರತಿಯೊಂದು ದೇಶದ್ದು ನೀವು ಉದಾಹರಣೆ ಕೊಟ್ಟಿರ್ಬೋದು. ಆದರೆ ನಮ್ಮ ದೇಶದ ಉದಾಹರಣೆ ನಾವು ತಗೊಬೇಕಂದ್ರೆ ಈ ಸ್ವಾತಂತ್ರ್ಯ ಚಳುವಳಿ ಏನು ನಡೀತು, ಕ್ವಿಟ್ ಇಂಡಿಯಾ ಮೂವ್ಮೆಂಟು, ಆ ಚಳುವಳಿಗೆ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಆಚೆ ಬಂದಾದ್ಮೇಲೆ ಸಹ ಆ ವಿದ್ಯಾರ್ಥಿ ಅದು ಚಳುವಳಿ ಸಕ್ಸಸ್ ಆಯಿತು. ಮತ್ತೆ ನಾವೇ ಒಂದು ಎಕ್ಸಾಂಪಲ್ಲು, ವಿದ್ಯಾರ್ಥಿ ಚಳುವಳಿ, ಯುವಶಕ್ತಿಗೆ ನಮ್ಮ ದೇಶನೇ ಒಂದು ಎಕ್ಸಾಂಪಲ್ಲು. ಸೊ ಅಂಥದ್ರಲ್ಲಿ ಇವಾಗ ಏನು ಈ ಸ್ಟ್ರಾಟಜೀಸು ಅದು ಇದೆಲ್ಲ ಏನು ಸುಳ್ಳು. ಇವರು ರಾಜೀನಾಮೆ ಕೊಟ್ಟಿದ್ರೆ ಇವಾಗ ಸ್ಟ್ರಾಟಜೀಸ್ ಅಂತ ಹೇಳ್ತಿದ್ದಾರೆ, ಆಯ್ತಾ? ಇವ್ರಿಗೂ ಸಹ ಇನ್ಫಾರ್ಮೇಶನ್ ಇರುತ್ತೆ, ಹೌದು ಈ ತರ ಸ್ಟ್ರಾಟಜಿ ನಡೀತಿದೆ ಅಂತ. ಅದಕ್ಕೆ ಅವಕಾಶ ಏನಕ್ಕೆ ಕೊಟ್ರಿ ನೀವು? ಕೊಡಿ ರಾಜೀನಾಮೆ, ಅದ್ರ ಮೇಲೆ ಕ್ರಮ ತಗೊಳ್ಳಿ. ಏನಾಗಿದೆ, ಅನ್ಯಾಯ ಏನಾಗಿದೆ, ಅದಕ್ಕೆ ನ್ಯಾಯ ದೊರಕಿಸಿ. ನೀವು ಸ್ಪಂದನೆ ಮಾಡಿದಾಗ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ನಡೀತಿರಲಿಲ್ಲ, ಏನಿರಲಿಲ್ಲ. ಮತ್ತೆ ವಿದ್ಯಾರ್ಥಿಗಳು, ನೀವು ಆ ವಿಡಿಯೋಗಳನ್ನ ನೋಡ್ಬೋದು, ಒಬ್ರು ಹೊಡಿತಾ ಇದ್ರೆ ಹೊಡಿರಿ ನಮ್ಮ ಸಾಯಿಸಿ ಕಿಲ್ಮಿ ಅಂತಾರೆ. ಸೊ ಆ ತರ ವಿದ್ಯಾರ್ಥಿಗಳು ನಾವು ಕರ್ಕೊಂಡ್ ಬರಕ್ಕಾಗತ್ತಾ? ನಾವು ನೋಡಿರ್ತೀವಿ, ಹೊಡೆಯಕ್ಕೋ ಲಾಠಿ ಎತ್ತಿದ ತಕ್ಷಣ ಓಡೋಗೋ ಜನಗಳನ್ನ ನೋಡಿದೀವಿ. ಬಟ್ ಈ ಪ್ರತಿಭಟನೆಯಲ್ಲಿ ಅದು ಯಾವುದೇ ರೀತಿ ಆ ಥರ ಆಗ್ತಿಲ್ಲ. ಒಂದು ಹೆಣ್ಮಗು ಹೊಡೆದ್ರೆ ಆ ಹೆಣ್ಮಗುಗೆ ಇವಾಗ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಾರಲ್ಲ, ಹಾಗೆ ಇವಾಗ ಬೇಟಿ ಕೇಳಿದ್ರೆ ಲಾಠಿ ತಗೊಂಡು ಹೊಡಿಬೇಕು ಅಂತ ಹೊಸ ಸಂಸ್ಕೃತಿ ತೋರಿಸ್ಕೊಂತ ಇದ್ದಾರೆ ನರೇಂದ್ರ ಮೋದಿ ಅವರು. ಇವಾಗ ವಿದ್ಯಾರ್ಥಿಗಳು ನೀವು ನೋಡ್ಬೋದು ಆ ವಿಡಿಯೋಸಲ್ಲಿ ಎಷ್ಟು ಅಗ್ರೆಸಿವ್ ಆಗಿದ್ದಾರೆ ಅಂದ್ರೆ, ಯಾಕೆಂದ್ರೆ ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರ ನೋವನ್ನು ತೋರಿಸ್ಕೊಳಕ್ಕಾಗ್ತಿಲ್ಲ. ಅವ್ರ ಮುಂದಿನ ಭವಿಷ್ಯ ಏನು ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಇವಾಗ ನಮ್ಗೇನೆ ನಮ್ಮ ಮುಂದಿನ ಭವಿಷ್ಯ, ಮುಂದಿನ ಜೀವನ ಏನು ಅಂತ ಗೊತ್ತಾಗದೇ ಇದ್ದಾಗ ಅದ ರೀತಿ ಒಂಥರ ಡಿಪ್ರೆಷನ್ಗೆ ಹೋಗೋ ರೀತಿ ಆಗುತ್ತೆ. ಮತ್ತೆ ಅನ್ಯಾಯನ ಪ್ರತಿಭಟಿಸುವಂತಹ ಶಕ್ತಿ ಬರುತ್ತೆ. ಸೊ ಅಲ್ಲೆಲ್ಲ ಹೊಡೆದಾಗೂ
ಸಹ ಅವ್ರು ನಿಂತ್ಕೊಂತಿದ್ದಾರೆ ಅಂದ್ರೆ ಅವ್ರು ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ, ಯಾರು ಕರ್ಕೊಂಡ್ಬಂದು ನಿಲ್ಸಕ್ಕಾಗಲ್ಲ ಮೇಡಮ್. ಏನೋ ಒಂದು ಇದು ಗಲಾಟೆ ಆಗ್ಬೇಕಾದ್ರೆ ಯಾರು ನಿಂತ್ಕೊಳ್ಳಲ್ಲ, ಅವ್ರಿಗೆ ಅನ್ಯಾಯ ಆಗಿದ್ದಾಗ ಮಾತ್ರ ಅವ್ರು ಪ್ರತಿಭಟನೆ ಮಾಡ್ತಾರೆ, ಅನ್ಯಾಯ ಆದಾಗ ಮಾತ್ರ ಅಲ್ಲಿ ನಿಂತ್ಕೊಂತಾರೆ. ಸೊ ಇದು ಯಾವುದೇ ರೀತಿ ಎಲ್ಲ ಸುಳ್ಳು ಪಳ್ಳು ಅಷ್ಟೇ, ಸೊ ಯಾವುದೇ ಅಜೆಂಡಾ ಇಲ್ಲ, ಅಜೆಂಡಾ ಯಾವುದು ಇಲ್ಲ ಮೇಡಮ್. ಇವ್ರು ರೆಸ್ಪಾನ್ಸ್ ಮಾಡಿ ಇವ್ರ ವಿದ್ಯಾರ್ಥಿಗಳಿಗೆ ನ್ಯಾಯ ತೋರಿಸ್ಕೊಂಡಿದ್ರೆ ಅಜೆಂಡಾ ಏನು ಇದೆಲ್ಲ ಮುಗ್ದೇ ಹೋಗಿರೋದು. ಎಸ್, ಈ ಬಗ್ಗೆ ಮತ್ತೆ ಮಾತಾಡ್ತಾ ಹೋಗೋಣ. ಎಸ್, ವಿದ್ಯಾರ್ಥಿಗಳ ಪ್ರತಿಭಟನೆ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಇಲ್ಲಿವರೆಗೂ ಏನಾಯ್ತು ಪ್ರೊಟೆಸ್ಟ್ ಏನಿದೆ ಅದು ಜಸ್ಟ್ ಟ್ರೇಲರ್ ಮಾತ್ರ, ಇನ್ನೂ ಪಿಕ್ಚರ್ ಬಾಕಿ ಇದೆ ಅಂತ ಸಿಜೆಪಿ ಕೇಂದ್ರ ಸರ್ಕಾರಕ್ಕೆ ವಾರ್ನ್ ಮಾಡಿದೆ. ಎಸ್ ಶಿವು ಅವರೇ, ಈಗ ಈ ಒಂದು ಪ್ರೊಟೆಸ್ಟ್ನ ಉದ್ದೇಶ ಒಂದು ರಾಜೀನಾಮೆ ನೀಡಬೇಕು ಅಂತಾನ ಅಥವಾ ಇನ್ನು ಮುಂದೆ ಪರೀಕ್ಷಾ ಅಕ್ರಮಗಳು ನಡೀಬಾರ್ದು ಅಂತಾನ? ಮೇಡಮ್, ರಾಜೀನಾಮೆನೂ ನೀಡಬೇಕು, ಮುಂದೆ ಪರೀಕ್ಷೆಯಲ್ಲಿ ಈ ತರ ಯಾವುದೇ ತರಹದ ಘಟನೆ ನಡೀಬಾರ್ದು ಅಂತ ಎರಡಕ್ಕೂ ಸೇರಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಮೇಡಮ್. ಸೊ ಎರಡು ಇದೆ ಅಂತ ಹೇಳ್ತೀರಾ. ಎಸ್, ಇದ್ರ ಜೊತೆಗೆ ಈಗ ನೀವು ಹೇಳಿದ್ರಿ ಬಿಜೆಪಿ ಸರ್ಕಾರ ಬಂದಾದ್ಮೇಲಿಂದ ಒಂದಲ್ಲ ಒಂದು ರೀತಿ ಅಕ್ರಮಗಳು ಎಸ್ಪೆಷಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾ ಇದೆ ಅಂತ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ರೀತಿ ಅಕ್ರಮಗಳು ನಡೆದಿರ್ಲಿಲ್ವಾ? ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಾಗೆ ನಮ್ಮ ಕರ್ನಾಟಕ ಅಂತ ತಗೊಂಡ್ರೆ ಇಲ್ಲೂ ಕೂಡ ಎಷ್ಟೋ ಗೌರ್ಮೆಂಟ್ ಎಕ್ಸಾಮ್ಸ್ ಹೋಲ್ಡ್ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಹಾಂ, ಎಸ್, ಓಕೆ. ರಾಕೇಶ್ ಅವರು ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಅದೇ ಇವಾಗ ಎಷ್ಟೊಂದು ಎಕ್ಸಾಮ್ಗಳು ನಡೆದಿರಲಿಲ್ಲ, ಒಂದು 12,000ಕ್ಕೂ ಹೆಚ್ಚು ಏನು ಇದನ್ನ ನೇಮಕಾತಿಗಳನ್ನ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಇದು ಮಾಡಿದೆ, ಒಂದು ಆದೇಶಗಳನ್ನ ನೀಡಿದೆ. ಮತ್ತೆ ಯಾವುದೇ ಪೇಪರ್ ಲೀಕ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಸರ್ಕಾರಗಳಿಗಿಂತ ದೊಡ್ಡದು ಒಂದು ಮಾನವೀಯತೆ, ವಿದ್ಯಾರ್ಥಿಗಳ ಭವಿಷ್ಯ. ಯಾವುದೇ ಪಕ್ಷ ಇರಲಿ, ಇವಾಗ ನಾನು ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡಿರ್ಬೋದು, ಆದರೆ ಅಲ್ಲಿ ಅನ್ಯಾಯ ಆದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಯುವ ಶಕ್ತಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ನಮ್ಮ ವಾಯ್ಸ್ ರೈಸ್ ಮಾಡಬೇಕು, ನಾವು ಮಾತಾಡಬೇಕು. ಸೊ ಅದು ನಮ್ಮ ದೇಶದ ಸಂವಿಧಾನ ಹೇಳ್ಕೊಟ್ಟಿರುವಂಥದ್ದು, ಮತ್ತೆ ನಮ್ಮ ಹಿರಿಯರು ನಮ್ಗೆ ಅಡಿಪಾಯ ಹಾಕೊಟ್ಟಿರೋಂಥ ಅಂಥದ್ದು. ಎಲ್ಲೇ ಅನ್ಯಾಯ ಆಗಲಿ, ಯಾವತ್ತೇ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದರೆ ನಾವು ವಾಯ್ಸ್ ರೈಸ್ ಮಾಡಬೇಕು, ಅದ್ರ ನ್ಯಾಯದ ಪರ ನಿಂತ್ಕೊಬೇಕು. ಸೊ ಅದರಿಂದ ಈಗ ಕರ್ನಾಟಕದಲ್ಲೂ ಹೋರಾಟ ನಡೀತಾ ಇದೆಯಲ್ಲ ಸರ್, ಸೊ ನೀವು ಭಾಗಿಯಾಗ್ತೀರಾ ಹೇಗೆ ಅದರಲ್ಲಿ? ಹೌದು ಮೇಡಮ್, ನಾವು ಇವಾಗ ಕರ್ನಾಟಕದಲ್ಲೂ ಸಹ ಹೋರಾಟ ಮಾಡ್ತಿದ್ವಿ. ಫ್ರೀಡಂ ಪಾರ್ಕಲ್ಲಿ ನಮ್ಮದೇ ನಮ್ಮ NSY ಸಂಘಟನೆ ವತಿಯಿಂದ ಇವತ್ತು ಪ್ರೊಟೆಸ್ಟ್ ಮುಗಿಸ್ಕೊಂಡೆ ನಾವು ಇಲ್ಲಿ ಬಂದಿದ್ವಿ. ಸೊ ಇದು ಇವತ್ತಿಗೆ ನಿಲ್ಲುವಂಥದ್ದಲ್ಲ, ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತದೆ. ಒಂದು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ಇಲ್ಲ ಈ ದಪ್ಪ ಚರ್ಮದ ಅಥವಾ ಏನು ಸರ್ಕಾರ ಅನ್ನಕ್ಕಿನ ದರ್ಪ ಚರ್ಮದ ವ್ಯಕ್ತಿ ಏನಿದ್ದಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೂಗಾಗ್ತಾ ಇದ್ದಾರೆ. ಈ ಒಂದು ಅವರು ನಾವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಆ ಮಾತುಗಳು ಕೇಳಕ್ಕಾಗಲ್ಲ. ವಿದ್ಯಾರ್ಥಿಗಳು ಆ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಹೇಳ್ತಿರೋದಕ್ಕೆ ಅಧಿಕಾರ ಶಾಶ್ವತ ಅಲ್ಲ ಸ್ವಾಮಿ, ನೋಡಿ ಮುಂದಿನ ದಿನಗಳಲ್ಲಿ ನೀವು ಒಂದು ಮಾದರಿ ಆಗಿರ್ಬೇಕು. ಆದ್ರೆ ಇವಾಗ ನೀವು ಅದಾಗ್ತಿಲ್ಲ. ಇವಾಗಾದ್ರೂ ಅಟ್ಲೀಸ್ಟ್ ಇವಾಗಾದ್ರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿದೆ, ಇವಾಗಾದ್ರೂ ರಾಜೀನಾಮೆ ಕೊಟ್ಟು ಒಂದು ನಿಮ್ಮ ಇರೋ ಅಲ್ಪ ಸ್ವಲ್ಪ ಮರ್ಯಾದೆನಾದ್ರೂ ಉಳಿಸ್ಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ ಕೊಡಿ ಅಂತ ಕೇಳ್ಕೊಂತೀನಿ. ಎಸ್, ಇನ್ನು ವಿಕ್ರಮ್ ಅವರು ಇಷ್ಟೆಲ್ಲ ಆದ್ರೂ ಕೂಡ, ಯಾಕಂದ್ರೆ ಇದು ಮೇ ತಿಂಗಳಲ್ಲೇ ಆಗಿರುವಂಥದ್ದು, ಅಂದ್ರೆ ಎಕ್ಸಾಮ್ ಆಗುತ್ತೆ, ಅದಾದ್ಮೇಲೆ ಇಷ್ಟೆಲ್ಲ ಆಗುತ್ತೆ, ಇಷ್ಟೆಲ್ಲ ತಿಂಗಳುಗಳು ಕಳೆದ್ರೂ ಕೂಡ ಯಾಕೆ ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ನಮ್ಮ ಪ್ರಧಾನಿ ಆಗ್ಲಿ ಏನು ರೆಸ್ಪಾಂಡ್ ಮಾಡಲೇ ಇಲ್ಲ ಅಂತ ಅನ್ಸುತ್ತೆ? ಮಾನವೀಯತೆನೇ ಇಲ್ಲ ಫಸ್ಟ್ ಆಫ್ ಆಲ್, ಮತ್ತೆ ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಇಲ್ಲ, ದೇಶದ ಭವಿಷ್ಯ ಅವ್ರಿಗೆ ಬೇಕಾಗಿಲ್ಲ. ದೇಶದಲ್ಲಿ ಎಜುಕೇಶನ್ ಸಿಸ್ಟಮ್ನ ಕೆಳಗಡೆ ತರೋದೇ ಅವ್ರ ಗುರಿ, ಮತ್ತೆ ಎಲ್ಲರನ್ನೂ ಇಲ್ಲಿಟ್ರೇಟ್ ಮಾಡ್ಬೇಕನ್ನೋದೇ ಅವ್ರ ಗುರಿ. ಎಸ್ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಒಂದಷ್ಟು ನಂಬರ್ಸ್ ಕಾಣಿಸ್ತಾ ಇದೆ, ಅದಕ್ಕೆ ಕರೆ ಮಾಡಿ ನಿಮ್ಮ ಒಪಿನಿಯನ್ ಏನು, ಈ ನೀಟ್ ಅಕ್ರಮ ಏನು ನಡೀತು, ಅದಾದ್ಮೇಲೆ ವಿದ್ಯಾರ್ಥಿಗಳ ಸಾವಾಯಿತು, ಜೊತೆಗೆ ಈಗ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಸೊ ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಎಕ್ಸ್ಪರ್ಟ್ಸ್ ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಜೊತೆ ನೀವು ಕೂಡ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ. ಎಸ್, ಇನ್ನು ಶಿವು ಅವರೇ, ಈಗ ಸಿಜೆಪಿ ಪಕ್ಷ ಒಂದು ವಾರ್ನಿಂಗ್ ಕೊಟ್ಟಿದೆ, ಇಲ್ಲಿವರೆಗೂ ಏನು ಪ್ರೊಟೆಸ್ಟ್ ಆಯಿತೋ ಅದಷ್ಟೇ ಟ್ರೇಲರ್ ಅಷ್ಟೇ, ಇನ್ನೂ ಪಿಕ್ಚರ್ ಇನ್ನು ಮುಂದೆ ಬರುತ್ತೆ ಅಂತ. ಸೊ ಯಾವ ರೀತಿ ಮುಂದೆ ತೀವ್ರ ಸ್ವರೂಪ ಪಡ್ಕೊಳ್ಬಹುದು ಅಥವಾ ಸರ್ಕಾರ ಏನಾದರೂ ರೆಸ್ಪಾಂಡ್ ಮಾಡುತ್ತಾ, ಹೇಗೆ? ಮೇಡಮ್, ಸರ್ಕಾರ ಏನಾದರೂ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ, ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಇಟ್ಟು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ, ಇವತ್ತು ದೇಶದಲ್ಲಿ ವಿದ್ಯಾರ್ಥಿಗಳ ಶಕ್ತಿ ಏನಂತ ತೋರಿಸ್ಬೇಕಾಗುತ್ತದೆ. ಎಲ್ಲ ವಿದ್ಯಾರ್ಥಿಗಳು ಬರೀ ಏನು ನೀಟ್ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಬೇರೆ ಥರದ ಲಾ ವಿದ್ಯಾರ್ಥಿಗಳು, ಆಮೇಲೆ BCom ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಅವ್ರಿಗೆ ಬಿಸಿ ಕೆಲಸ ಮಾಡ್ತೀವಿ. ಎಸ್, ಇನ್ನು ರಾಕೇಶ್ ಅವರೇ, ಈ ರೀತಿ ಹೋರಾಟ ಅಂದ್ರೆ ಇದೇ ಮೊದಲನೇ ಬಾರಿ ಆಗ್ತಿದೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳ ಪ್ರೊಟೆಸ್ಟ್ ಈ ಹಿಂದೆ ಕೂಡ ನಡೆದಿತ್ತಾ? ಏನಾದರೂ ಮಾಹಿತಿ ಇದೆಯಾ ಅದ್ರ ಬಗ್ಗೆ? ಮೇಡಮ್, ಅದೇ ಮೊದಲಿಂದನೂ ಸಹ ವಿದ್ಯಾರ್ಥಿಗಳು ಹೋರಾಟಗಳು ನಡೀತಿತ್ತು. ಈ ನಡುವೆ ಒಂದಷ್ಟು ವಿದ್ಯಾರ್ಥಿ ಸಂಘಟನೆಗಳು ಮತ್ತೆ ಈ ಕಾಲೇಜ್ ಎಲೆಕ್ಷನ್ಸ್ ಎಲ್ಲ ಕಮ್ಮಿ ಆದಮೇಲೆ ಒಂದಷ್ಟು ಹೋರಾಟಗಳು ಮತ್ತೆ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡುವಂಥ ಒಂದು ನೈತಿಕ ಹಕ್ಕನ್ನ ಅದನ್ನೇನು ಹಂತ ಹಂತವಾಗಿ ತುಳಿತಾ ಬಂದಿದ್ರು. ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿ
ಚಳುವಳಿಗಳು ಎಕ್ಸ್ಪೋಸರ್ ಆಗಿರಲಿಲ್ಲ. ಒಂದು 1980 ಮತ್ತು 90 ದಶಕದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೀತಿತ್ತು. ನಮ್ಮ ಕರ್ನಾಟಕದಲ್ಲೂ ಸಹ ವಿದ್ಯಾರ್ಥಿ ಎಲೆಕ್ಷನ್ ಚುನಾವಣೆಗಳು ನಡೆಯುವಂಥ ಸಮಯದಲ್ಲಿ ಇವಾಗ ನಮ್ಮ DK ಶಿವಕುಮಾರ್ ಇರ್ಬೋದು ಮತ್ತು ಹಲವಾರು BJP ನಾಯಕರುಗಳೆಲ್ಲ ವಿದ್ಯಾರ್ಥಿ ಚಳುವಳಿ ಅಂತ ಬಂದಂಥ ನಾಯಕರು. ಅವರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ನಾಯಕರಾಗಿ ಬೆಳೆದರು. ಆ ಸಮಯದಲ್ಲಿ ಇತ್ತು. ಅದಾದಮೇಲೆ 90s ಬಂದಾದ್ಮೇಲೆ ಎಲೆಕ್ಷನ್ ಏನು ನಿಂತು ಮತ್ತು ಏನು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡೋದನ್ನು ನೈತಿಕತೆಯನ್ನು ಕಳ್ಕೊಳ್ಳೋ ರೀತಿ ಮಾಡಿಬಿಟ್ಟಿರೋ ಈ ಸರ್ಕಾರಗಳಾಗಿರ್ಬೋದು, ಈ ಜನಪ್ರತಿನಿಧಿಗಳು ಮತ್ತು ಶಾಲಾ ಕಾಲೇಜುಗಳ ಮಂಡಳಿಗಳು ಭಯಪಡಿಸುವಂಥದ್ದು ಆಗಿತ್ತು. ಎಸ್ ಸರ್, ಮತ್ತೆ ಮಾತಾಡ್ತೀನಿ. ಒಬ್ರು ಕಾಲರ್ ಇದ್ದಾರೆ ಕಡೂರಿಂದ, ಚೇತನ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಎಸ್ ಸರ್, ನಮಸ್ತೆ ಸರ್. ಈಗ CJP ಕಡೆಯಿಂದ ಪ್ರೊಟೆಸ್ಟ್ ಆಗ್ತಾ ಇದೆ, ಸೆಲೆಬ್ರಿಟಿಗಳು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಪಕ್ಷಗಳು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಯಾವುದು ಇನ್ನೂ ಉಳಿದಿಲ್ಲ ಮೇಡಮ್. ಈಗ ಏನಾಗಿದೆ ಅಂದ್ರೆ ಅರಾಜಕತೆ ಜಾಸ್ತಿ ನಡೀತಾ ಇದೆ ದೇಶದಲ್ಲಿ. ಹಾಗಾಗಿ ನಾವು ಜನಜಾಗೃತಿಗೊಳಿಸ್ಬೇಕು ಇನ್ನೂ ಜಾಸ್ತಿ. ನೀವು ಮೀಡಿಯಾದವರು ಕೂಡ ಜಾಸ್ತಿ ತೋರಿಸ್ಬೇಕು, ಸ್ಟೂಡೆಂಟ್ ಸಪೋರ್ಟ್ ಆಗಿ ನಿಲ್ಬೇಕು. ಹೆಂಗಾಗಿದೆ ಅಂದ್ರೆ ಈಗ ಪ್ರತಿ ಒಂದು ಕೇಂದ್ರ ಸರ್ಕಾರ ಏನಾಗ್ಬಿಟ್ಟಿದೆ ಅಂದ್ರೆ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗ್ಬಿಟ್ಟಿದ್ದಾರೆ. ಶಾಸಕಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಎಲ್ಲ ಕೈಗೊಂಬೆ ಆಗಿ ಅವ್ರು ಹೇಗೆ ಆಡಿಸ್ತಾರ ಹಂಗ ಆಡಿಸ್ತಾ ಇದ್ದಾರೆ. ಹಾಗಾಗಿ ಏನು ಅಂದ್ರೆ ಮೀಡಿಯಾದವ್ರು ಕೂಡ ಅವ್ರ ಜೊತೆ ಕೈ ಜೋಡಿಸ್ತಾರೆ. ನೀವು ಸ್ಟೂಡೆಂಟ್ ಪರವಾಗಿ ನಿಂತ್ಕೊಂಡು ಅವರ ಹೋರಾಟಕ್ಕೆ ಬೆಂಬಲವಾಗಿ ಕೇಳ್ಕೊತೀನಿ. ಹಾಗಾಗಿ ಮುಂದೆ ಈ ದೇಶದಲ್ಲಿ ಇನ್ನೂ ಜಾಸ್ತಿ ಅರಾಜಕತೆ ಆಗುತ್ತೆ, ಶೋಷಣೆಗಳು ಇನ್ನೂ ಜಾಸ್ತಿ ಆಗ್ತವೆ. ನಾವು ಬ್ರಿಟಿಷ್ಗಳನ್ನ ಹೆಂಗ್ ಓಡ್ತಿದೀವಲ್ಲ ಆ ತರ ರಾಜಕಾರಣಿಗಳನ್ನ ಮುಂದೆ ಓಡಿಸ್ಬೇಕಾಗುತ್ತೆ ಮೇಡಮ್. ಹಂಗಾಗಿದೆ ಪರಿಸ್ಥಿತಿ ನಮ್ ದೇಶ. ಸುಮ್ಮನೆ ಮಾತಾಡ್ತಿದ್ರೆ ಬೇರೆ ದೇಶಗಳ್ದೆಲ್ಲ ತೋರಿಸ್ತಾರೆ. ನಮ್ ದೇಶದ ಏನು ಯಾವ ಮಾಹಿತಿನೂ ತೋರಿಸ್ತಾ ಇಲ್ಲ ಯಾರು. ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ ಬಿಟ್ರೆ, ನೀವೆಲ್ಲ ದಯವಿಟ್ಟು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ ಏನ್ ನಡೀತಿದೆ ವಾಸ್ತವಾಂಶ ದಯವಿಟ್ಟು ತೋರಿಸ್ಬೇಕು, ಜನಗಳಿಗೆ ಜಾಗೃತಿಗೊಳಿಸ್ಬೇಕು. ಈ ಅರಾಜಕತೆ ಸರ್ಕಾರನ ಮೊದಲು ತೊಲಗಿಸಿ ಓಡಿಸ್ಬೇಕು ಮೇಡಮ್. ಹಾಗೆ ಚೇತನ್ ಅವರೇ, ಮತ್ತೊಂದು ವಿಷಯ ಅಂತಂದ್ರೆ, ಅದೇ ನಾನು ಇಲ್ಲೂ ಕೂಡ ಅದನ್ನ ಮಾತಾಡ್ದೆ, ಏನೋ ಬೇರೆ ಸ್ಟ್ರಾಟಜಿ ಇಟ್ಕೊಂಡಿದ್ದಾರೆ, ಬರೀ ನೀಟ್ ಅನ್ನೋದೊಂದು ಜಸ್ಟ್ ವಿಷಯ ಅಷ್ಟೇ, ಅದ್ರ ಹಿಂದೆ ಬೇರೆ ಅಜೆಂಡಾ ಇದೆ ಅಂತೆಲ್ಲ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಬೇರೆ ಸ್ಟ್ರಾಟಜಿ ಅಂದ್ರೆ ಏನ್ ಇಟ್ಕೊಂಡಿರ್ಬೋದು ಮೇಡಮ್? ಸ್ಟ್ರಾಟಜಿ ಅಂದ್ರೆ ಏನ್ ಹೇಳಿ? ಇವ್ರ ಅರಾಜಕತೆನೇ ಸ್ಟ್ರಾಟಜಿ ತಾನೆ. ನೂರಾರು ಪೇಪರ್ಗಳು ಲೀಕ್ ಆಗಿದೆ ಕಳೆದ 10 ವರ್ಷದಲ್ಲಿ. ಅದ್ರ ಬಗ್ಗೆ ಒಬ್ರು ಮಾತಾಡೋದಿಲ್ಲ. ಒಬ್ಬ ಎಜುಕೇಶನ್ ಮಿನಿಸ್ಟರ್ ಅವನ ಯೋಗ್ಯತೆಗೆ, ಒಬ್ಬ ಎಜುಕೇಶನ್ ಮಿನಿಸ್ಟರ್ ಏನ್ ದೊಡ್ಡ ಪದವಿ ಅಲ್ಲ, ಒಂದ್ ಮಿನಿಸ್ಟರ್ ಪೋಸ್ಟ್ ಅವನು ಆಗ್ತಿಲ್ಲ ಅಂದ್ರೆ ಅವನು ಯಾವ ರೀತಿ ಗ್ರಿಪ್ ಇಟ್ಕೊಂಡಿರ್ಬೋದು ಪ್ರಧಾನಿ ಮೇಲೆ. ಅವನ ಏನ್ ಇದ್ದಿರ್ಬೋದು ಇದ್ರ ಹಿಂದೆ ಕೈವಾಡ. ಅದೇನ್ ದೊಡ್ಡ ಪೋಸ್ಟ್ ಅಲ್ಲ ಏನಲ್ಲ. ಏನ್ ಕೇಳ್ತೀರ ಪಾಪ ವಿದ್ಯಾರ್ಥಿಗಳು ಕೇಳ್ತಿರೋದು ಅವರ ಅಧಿಕಾರವನ್ನು ಬಿಟ್ಕೊಡ್ರಿ ಸಾಕು ಅಂತ. ಬೇರೆ ಏನಾರು ಎಕ್ಸ್ಟ್ರಾ ಕೇಳ್ತಾ ಇದಾರೆ ಅವರು. ಅದು ಒಂದನ್ನ ಬಿಟ್ಕೊಡಕ್ಕಾಗ್ದಲೆ ಇಷ್ಟು ದಿನಗಳಿಂದ ತಿಂಗಳಾನ್ಗಟ್ಲೆಯಿಂದ ಇಷ್ಟೆಲ್ಲ ಪಾಪ ಸೋನಂ ವಾಂಗ್ಚುಕ್ ಅಷ್ಟೆಲ್ಲ ಉಪವಾಸ ಸತ್ಯಾಗ್ರಹ ಮಾಡಿ ಕೂಡ ಅದನ್ನ 20 ದಿನ ಆದ್ರೂ ಇವ್ರು ರೆಸ್ಪಾನ್ಸ್ ಮಾಡ್ದಲೆ ಎಷ್ಟು ಸರ್ವಾಧಿಕಾರ ಮಾಡ್ತಾ ಇದ್ದಾರೆ ಅಂದ್ರೆ ಜನಗಳ ಮೇಲೆ. ಬೇರೆ ಏನು ಅವ್ರು ಕೇಳ್ತಿಲ್ಲ, ಕೇಳ್ತಿರೋದು 3 ಬೇಡಿಕೆ. ಪಾಪ ಯಾರ್ಯಾರ ಮಕ್ಕಳು ತೀರೋಗಿದ್ದಾರೆ ಅವ್ರ ಮನೆಗೆ ಕೋಟಿ ದುಡ್ಡು ಪರಿಹಾರ. ಅದೇನ್ ದೊಡ್ಡ ಸಾಧನೆ ಅಲ್ಲ. ಟ್ಯಾಕ್ಸ್ ದುಡ್ಡಲ್ಲಿ ಕೊಡ್ರಿ ಅಂತ ಇರೋದು ನಾವು. 21 ಕೋಟಿ ಕೇಳಿದಾರೆ ಅಷ್ಟೇ 21 ಮನೆಗಳಿಗೆ. ಅದಾದ್ಮೇಲೆ ಇವ್ರು ಒಂದು ಅಧಿಕಾರ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ. 2 ಮೇನ್ ಕೇಳ್ತಾ ಇರೋದು. ಅವೆರಡು ಇವ್ರು ಯೋಗ್ಯತೆಗೆ ಮಾಡಕ್ ಆಗ್ತಿಲ್ಲ ಅಂದ್ರೆ ಇವರು ಮಾತೆತ್ತಿದ್ರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ತೀವಿ, ನಾನು 56 ಇಂಚ್ ಎದೆಗಾರಿಕೆ ನಂದು, ನಾನು ವಿಶ್ವ ಗುರು, ಇವೆಲ್ಲ ಏನಕ್ಕೆ ಬೇಕು ಮೇಡಮ್? ಇಲ್ಲಿಂದೇ ಸಾಲ್ವ್ ಮಾಡಕ್ ಆಗ್ತಿಲ್ಲ ಇವ್ರ ಯೋಗ್ಯತೆಗೆ. ಇವ್ರನ್ನೆಲ್ಲ ನಾವು ಅಧಿಕಾರಕ್ಕೆ ತಗೊಂಡ್ಬಂದ್ಬಿಟ್ಟು ನಾವು ಲಾಠಿ ಚಾರ್ಜ್ ಮಾಡ್ಕೊಳ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಗೆ. ಈಗ ನಮ್ ದೇಶ ಹೆಂಗ ಆಳ ಈ ಕಳೆದ 70 ವರ್ಷದಿಂದ ಕಾಂಗ್ರೆಸ್ ಆಳಿರೋದು, ಇಲ್ಲಿ ತನಕ ಏನು ಬಿಜೆಪಿ ಅವ್ರು ಬಂದಿರ್ಲಿಲ್ಲ ಅನ್ನೋದಕ್ಕೆ ಇದೇ ರೀಸನ್ ಮೇಡಮ್. ಈಗ ನಮ್ ಕಣ್ ಮುಂದೆ ಕಾಣಿಸ್ತಾ ಇದೆ 13 ವರ್ಷದಲ್ಲಿ ಏನ್ ಡೆವಲಪ್ಮೆಂಟ್ ಇದೆ. ನೀವು ಡೆವಲಪ್ಮೆಂಟ್ ಆಳ ಹೋಗ್ಲಿ, ಪಾಪ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರು. ಮುಂದೆ ಹಿಂಗೆ ಆದ್ರೆ ವಿದ್ಯಾರ್ಥಿಗಳು ಭವಿಷ್ಯದ ಗತಿ ಏನು, ನಮ್ಮ ಮಕ್ಳ ಭವಿಷ್ಯದ ಗತಿ ಏನು, ನಮ್ ಗತಿ ಏನು, ಅದನ್ನೆಲ್ಲ ಒಂಚೂರು ತಿಳ್ಕೋಬೇಕು ಜನಗಳು. ಈಗ ಇನ್ ಮುಂದೆ ನಾವು ಒಂಚೂರು ಜಾಗೃತರಾಗಬೇಕು. ಸೋಷಿಯಲ್ ಮೀಡಿಯಾಗಳಿದೆ, ಅವುಗಳಿಂದ ಜಾಗೃತಿಗಳು ಆಗ್ಬೇಕು. ಕೆಲವೊಂದು ಸಂಘಟನೆಗಳು ಕೈ ಜೋಡಿಸ್ಬೇಕು. ಅವ್ರು ಏನೇ ಹೇಳಿ ಅವರು ಈಗ ವಿರೋಧ ಮಾಡಿದ ತಕ್ಷಣ ಪಾಕಿಸ್ತಾನದವರು ಅಂತಾನು ಹೇಳ್ತಾರೆ, ಇವರು ದೇಶದ್ರೋಹಿಗಳು ಅಂತಾನೆ ಅಂತಾರೆ, ಇವರು ಉಗ್ರಗಾಮಿಗಳು ಅಂತಾನು ಹೇಳ್ತಾರೆ. ಅದೇ ಆಗಿರೋದು ದೇಶದಲ್ಲಿ. ಯಾರ್ಯಾರು ಪ್ರಶ್ನೆ ಮಾಡ್ತಾರೋ ಅವ್ರನ್ನೆಲ್ಲರೂ ದೇಶದ್ರೋಹಿನೇ ಮಾಡಿದ್ದಾರೆ ಇವರೆಲ್ಲ. ಹಾಗಾಗಿ ಯಾರು ಮುಂದೆ ಎದುರುಬೇಡಿ. ಮುಂದೆ ಹೋರಾಟಗಳು ಇನ್ನೂ ಬೇರೆ ಬೇರೆ ರೀತಿ ನಡೆಸಬೇಕು. ಇವ್ರನ್ನ ಮೊದಲು ತೊಲಗಿಸ್ಬೇಕು. ನಮ್ಮ ದೇಶಕ್ಕೆ ನೆಮ್ಮದಿ ಸಿಗ್ಬೇಕು ಅಂದ್ರೆ
ಈ ಸರ್ಕಾರಗಳು ಇರಬಾರ್ದು, ಇಂಥ ಸರ್ಕಾರಗಳು. ಸರ್, ಈಗ ಮತ್ತೊಂದ್ ಕಡೆ ಇಷ್ಟೆಲ್ಲ ಆದ್ರೂ ಕೂಡ ಮೋದಿ ಅವರು ಏನು ರಿಯಾಕ್ಟ್ ಮಾಡ್ತಾ ಇಲ್ಲ, ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದ್ರೆ ನೆಗ್ಲಿಜೆನ್ಸ್ ಹೇಗೆ ಅನ್ಸುತ್ತೆ? ಏನ್ ಅನ್ಸುತ್ತೆ ನಿಮ್ಗೆ? ಅದು ನೆಗ್ಲಿಜೆನ್ಸ್ ಮೇಡಮ್. ಮನ್ ಕಿ ಬಾತ್ ಅಂತ ಮಾತಾಡ್ತಾರೆ, ಅವ್ರ ಮನ್ಸಿಗೆ ಬಂದಿರೋದು ಹೇಳೋದು ಹೋಗೋದು. ಅಂದ್ರೆ ಕಮ್ಯುನಿಕೇಶನ್ ಬರೀ ಒನ್ ಸೈಡೆಡ್ ಆಗ್ತಾ ಇದೆ. ಅದೇ ಒಂದ್ ಸೈಡ್ ಅವ್ರಿಗೆ ಬೇಕಾಗಿರೋದು ಮಾತಾಡೋದು, ಅದು ಕ್ವಶನ್ ಕೇಳೋರು ಯಾರು ಇಲ್ಲ. ಅವ್ರ ಇಷ್ಟ ಬಂದಂಗೆ ಸರ್ವಾಧಿಕಾರನೇ ಮೇಡಮ್ ಇದು. ಮುಂದೆ ನಾವು ಬ್ರಿಟಿಷರನ್ನ ಹೆಂಗ್ ಓಡಿಸಿದೀವೋ ಆ ರೀತಿ ಓಡಿಸ್ಬೇಕಾಗುತ್ತೆ. ನಾವು ಮುಂದೆ ಜನ ಜಾಗೃತಿಗೊಳಿಸ್ಲೇಬೇಕಾಗಿದೆ. ಈಗ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಉದ್ಯೋಗ ಇಲ್ಲ, ಬೆಲೆ ಏರಿಕೆ, ಅದ್ರ ಮಧ್ಯೆ ಲಾಠಿ ಚಾರ್ಜ್ಗಳು. ಇವರ ಜಡ್ಜ್ಗಳಿಗೆ ನೋಡಿದ್ರೆ ಅವ್ರಿಗೆ ಸಪೋರ್ಟು. ಜಡ್ಜ್ಗಳಿಗೂ ಕೂಡ ಇವತ್ತು ನೋಡಿ ಸರ್, ಮೀಡಿಯಾದಲ್ಲಿ ನೋಡಿ ಹಿಂಗ್ ಲಾಠಿ ಚಾರ್ಜ್ ಆಗಿದೆ ಅಂದ್ರೆ ನಮಗೆ ನೋಡೋದಿಲ್ಲ ಅಂತ ಅವರಿಗೆ ಎಲ್ಲಿಗೆ ತಗೊಂಡೋಗಿ ಇಟ್ಟಿದ್ದಾರೆ ನಮ್ಮ ದೇಶನ. ಯಾರ್ಯಾರ ಕೈಗೆ ಗೊಂಬೆ ಆಟ ಆಡ್ತಿದ್ದಾರೆ. ಕೇಂದ್ರ ಸರ್ಕಾರ ಯಾರ್ಯಾರನ್ನ ಕೊಂಡ್ಕೊಂಡಿದಾರೋ, ಬೆದರ್ಸಿದಾರೋ. ಇನ್ನು ಮುಂದೆ ನಮಗೆ ಪ್ರಜಾಪ್ರಭುತ್ವನೇ ಇಲ್ಲ ಅಂತ ಆದ್ಮೇಲೆ ನಾವು ಈ ದೇಶದಲ್ಲಿ ಇರೋ ಯೋಗ್ಯತೆನೇ ಇಲ್ಲ ಮೇಡಮ್ ನಮಗೆ. ಓಕೆ, ಥ್ಯಾಂಕ್ ಯು ಚೇತನ್ ಅವರೇ. ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಪಾಂಡುರಂಗ ಅಂತ, ತುಮಕೂರಿಂದ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಈ ವಿದ್ಯಾರ್ಥಿಗಳ ದಂಗೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಪ್ರಧಾನಮಂತ್ರಿಗಳು ಮಾತಾಡಿದ್ರೆ ಪರೀಕ್ಷೆ ಪೇ ಚರ್ಚಾ ಛಾತ್ರ ಅಂತ ಇದು ಅಂತ ಏನೇನೋ ಮಾತಾಡ್ತಿರ್ತಾರಲ್ಲ, ಬರೀ ತೆರೆ ಮರೆ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಇಂಚಿನ ಮನುಷ್ಯ ಅವರು ಇಷ್ಟೆಲ್ಲ ಆಗ್ತಾ ಇದ್ರು. ಒಬ್ಬ ಮನುಷ್ಯ ಬರೀ ಪ್ರಧಾನೊಂದು ರಾಜೀನಾಮೆ ತಗೊಂಡಿದ್ದು ನಾನು ತಪ್ಪಾಗಿದೆಯಪ್ಪ, ನಾನು ರಾಜೀನಾಮೆ ಕೊಡ್ತೇನೆ, ಕೊಟ್ಬಿಡಪ್ಪ ಅಂತ ಹೇಳೋಷ್ಟು ಧೈರ್ಯ ಇಲ್ದಿರೋರು ಇನ್ನು ಇಷ್ಟು ಜನಗಳು ಕಾಪಾಡ್ತಾರೆ ಅನ್ನೋದು ಯಾವ ಲೆಕ್ಕ, ಏನ್ ಕತೆ ಒಂದು ಅರ್ಥ ಆಗ್ತಾ ಇಲ್ಲ. ಹಂಗಾಗ್ಬಿಟ್ಟಿದೆ ನಮ್ಮಲ್ಲಿ. ಯಾರು ಬಿಜೆಪಿ ಅವ್ರನ್ನ ಮಾತಾಡ್ಸಿದ್ರೆ ಸಾಕು, 1962ನೇ ಇಸ್ವಿನಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ತಾರೆ. ಹೊತ್ತು ಇವಾಗಿಂದ ಹೇಳೋದೇ ಇಲ್ಲ ಒಬ್ಬರು. ಇವ್ರಿಗೆಲ್ಲ ಕಲ್ಸಿರೋದೇ ಅಷ್ಟು. ಆಮೇಲೆ ಯಾವ್ದಾದ್ರು ಚರ್ಚೆಗೆ ಅವ್ರನ್ನ ಕರೀರಿ, ಸುಮ್ಮನೆ ಕಿರ್ಚಾಡೋದ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಆಸಿಫ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? 3 ದಿನದಿಂದ ದೆಹಲಿಲಿ ಆಯ್ತು, ಈಗ ಬೆಂಗಳೂರಲ್ಲೂ ಕೂಡ ನಡೀತಾ ಇದೆ ಪ್ರೊಟೆಸ್ಟ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು ಮೇಡಮ್, ನೋಡ್ತಾ ಇದ್ವಿ ನಾವು ಟಿವಿಯಲ್ಲಿ. ಅದು ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇರೋದು ಬಹಳ ತೊಂದರೆ ಇದು ಅನಿಸ್ತಿದೆ ಮೇಡಮ್. ನಮ್ ದೇಶದಲ್ಲಿ ಈಗ ಯಾವುದೇ ಒಂದು ವಿಚಾರ ಆಗ್ಲಿ, ನಾವು ಇದು ಮಾತಾಡಕ್ ಹೋದಾಗ ಈ ಸ್ವಾತಂತ್ರ್ಯನೇ ಇಲ್ದಂಗ ಆಗ್ಬಿಟ್ಟಿದೆ. ವಾಕ್ ಸ್ವಾತಂತ್ರ್ಯ ಯಾರಿಗೂ ಮಾತಾಡಕ್ಕೆ. ಹೌದು, ಇವತ್ತು ಅದೇನೇ ನೋಡಿದೆ ಮೇಡಮ್. ಇವತ್ತು ಸಿಜೆಪಿ ಪಕ್ಷದವ್ರು ಏನಿದ್ದಾರೆ, ಅವರು ಕೋರ್ಟ್ ಅಲ್ಲಿ ಅರ್ಜಿ ಮಕ್ಕಳುಗಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿದೆ ಅಂತ ತಗೊಂಡೋದಾಗ ನಮ್ಮ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದ್ದಾರೆ, ಆ ವಿಡಿಯೋ ನೋಡೋ ಅವಶ್ಯಕತೆ ನಮ್ಗೆ ಟೈಮು ಇಲ್ಲ ಅಂತ ಹೇಳಿದ್ದಾರೆ. ಇದು ಯಾವ ರೀತಿ ನಮ್ಮ ಕಾನೂನು ವ್ಯವಸ್ಥೆ ಆಗಿದೆ ನೋಡಿ. ಇವತ್ತು ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ, ಯಾವುದೇ ಪಕ್ಷ ಆಗ್ಲಿ, ಕಾನೂನು ಅನ್ನೋದು ಒಂದು ಪಕ್ಷದ ಕೈಗೊಂಬೆ ಆಗ್ತದೆ ಮೇಡಮ್. ಇವತ್ತು ನಮಗೆ ಕೊನೆ ಅಂತ ಅನ್ನೋ ಇರೋದೇ ನ್ಯಾಯ. ಆ ನ್ಯಾಯದ ಮುಂದೆ ನಾವು ಹೋದಾಗ, ನ್ಯಾಯಾಧೀಶ ಈ ರೀತಿ ಹೇಳಿದಾಗ, ನಾಳೆ ದಿವಸ ಈ ಜನಗಳು, ಪ್ರಜೆಗಳಾಗ್ಲಿ ಯಾರ ಮುಂದೆ ಹೋಗ್ತಾರೆ? ನಮ್ಮ ದೇಶದಲ್ಲಿ ಮೇಡಮ್ ಬದಲಾವಣೆ ಆಗ್ಬೇಕು ಮೇಡಮ್. ಈ ಶಿಕ್ಷಣ ಕ್ರಾಂತಿ ಅಂತಾರಲ್ಲ, ಇವಾಗ ಹೇಳ್ತಿದ್ರಲ್ಲ, ಆ ರೀತಿ ಈ ವಿದ್ಯಾರ್ಥಿಗಳಿಂದಾನೇ ಮುಂದಕ್ಕೆ ಏನಾದ್ರೂ ಶಿಕ್ಷಣ ಕ್ರಾಂತಿ ಆಗ್ಬೋದೇನೋ ಅನ್ನಂಗೆ ಅನಿಸ್ತಾ ಇದೆ ಮೇಡಮ್. ಸರ್, ಈಗ ಮತ್ತೊಂದ್ ಕಡೆ ಅವರು ಕೇಳಿರುವಂತ 3 ಬೇಡಿಕೆಗಳು, ಸೊ ಆ ಬೇಡಿಕೆಗಳನ್ನ ಈಡೇರಿಸೋಕೆ ಆಗದಲೇ ಇರೋಷ್ಟು ಕಷ್ಟದ್ದೇನಾದ್ರೂ ಕೇಳಿದಾರ ಹೇಗೆ? ಬಟ್ ಸ್ಟಿಲ್ ಯಾಕೆ ಯಾವ್ದು ಕಷ್ಟ ಅನ್ನೋದು ಯಾವ್ದು ಇಲ್ಲ ಮೇಡಮ್. ಅದನ್ನ ಕೂತಿ ಪರಿಹರಿಸಿ ಮುಂದಕ್ಕೆ ಬಂದು ಈಡೇರಿಸಿದ್ರೆ ಯಾವ್ದು ಕಷ್ಟ ಅನ್ನೋದು ಏನು ಇಲ್ಲ ಮೇಡಮ್. ಒಂದು ಮಾನವೀಯತೆ ದೃಷ್ಟಿಯಿಂದ ಏನು ಒಂದು ತಿಂಗಳಿಂದ ವಿದ್ಯಾರ್ಥಿಗಳು ಕೂತಿದ್ರು, ಅದನ್ನ ಯಾರಾದ್ರೂ ಒಬ್ಬ ಸರ್ಕಾರ ಪ್ರತಿನಿಧಿ ಹೋಗಿ ಮುಂದೆಗಡೆ ಅದನ್ನ ಇದು ಮಾಡ್ತಿದ್ರೆ ಇಷ್ಟು ದೊಡ್ಡ ಸಮಸ್ಯೆನೇ ಆಗ್ತಾ ಇರಲಿಲ್ಲ ಮೇಡಮ್. ಈಗ ಮಾಡ್ಲಿಲ್ಲ, ಅದೇ ಇದಕ್ಕೆ ಕಾರಣ ಆಯ್ತಾ ಅಂತ ಅನ್ಸುತ್ತಾ? ಹೌದು ಮೇಡಮ್, ಹೌದು ಮೇಡಮ್. ಈಗ ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ತಪ್ಪಿದ್ರೆ ಅವ್ರು ರಾಜೀನಾಮೆ ಕೊಟ್ಟು ಆಮೇಲೆ ತಪ್ಪಿಲ್ಲ ಅಂತ ಸಾಬೀತು ಮಾಡಿ ತಿರ್ಗಾ ಮಂತ್ರಿ ಆಗ್ಬೋದು ಅವ್ರು. ಅದ್ರಲ್ಲೇನು ತಪ್ಪು ಇದಿಲ್ಲ ಮೇಡಮ್. ಆದ್ರೆ ಈ ರೀತಿ ಮಕ್ಕಳುಗಳ ಮೇಲೆ ಲಾಠಿ ಚಾರ್ಜ್ ಮಾಡೋ ಅಂತದ್ದು ನೋಡಿ, ನೆನ್ನೆ ಆಗಿದೆ. ಸುಮಾರು 100ಕ್ಕೂ ಹೆಚ್ಚು ಮಕ್ಕಳು ಇದಾಗಿದ್ದಾರೆ, ಅಸ್ವಸ್ಥರಾಗಿದ್ದಾರೆ. ಕೈ ಕಾಲು, ತಲೆ ಬುಳ್ಳೆ, ಅದು ನೋಡಿ ನಮಗೆ ರಕ್ತ ಕುದಿಯುತ್ತೆ ಮೇಡಮ್. ನಮಗೂ ಈ ವಯಸ್ಸಿನಲ್ಲಿ ರಕ್ತ ಕುದಿಯುತ್ತೆ. ಮಕ್ಕಳು, ನಮಗೂ ಮಕ್ಳು ಇದ್ದಾವೆ. ನಾವ್ ಇವತ್ತಿನ ನೋಡಿದ್ರೆ ಮುಂದಿನ ಭವಿಷ್ಯ ಹೆಂಗೆ ಅನ್ನೋದು ಯೋಚನೆ ಆಗುತ್ತೆ ನಮ್ಗೆ. ಹೌದು, ನಿಜ ಸರ್. ಥ್ಯಾಂಕ್ ಯು ಆಸಿಫ್ ಅವರು, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ರಾಮನಗರದಿಂದ ಕುಮಾರ್ ಅಂತ. ನಮಸ್ತೆ ಸರ್.
ನಮಸ್ತೆ. ಓಕೆ, ಕಾಲ್ ಕಟ್ ಆಗಿದೆ. ಎಸ್, ರಾಕೇಶ್ ಅವರೇ, ಒಬ್ರು ಕಾಲರ್ ಕೂಡ ಇದ್ರ ಬಗ್ಗೆ ಹೇಳಿದ್ರು. ಅಂದರೆ ಇಲ್ಲಿ ನಾನು ಸುಪ್ರೀಂ ಕೋರ್ಟ್ ಆದೇಶವನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಬಟ್ ಒಂದು ಪ್ರಶ್ನೆನ ಕೇಳ್ತೀನಿ. ಈ ಹಿಂದೆ ಕೋರ್ಟಲ್ಲಿ ಬಂದಂಥ ಒಂದು ಸ್ಟೇಟ್ಮೆಂಟ್ ಇಂದಾನೇ ಈ ಜಿರಳೆ ಪಕ್ಷ ಹುಟ್ಕೊಳ್ತು. ಸೊ ಅದೇ ರೀತಿ ಈಗ ಮತ್ತೆ ಆ ವಿಡಿಯೋಗಳನ್ನ ನೋಡೋದಕ್ಕೆ ನಮ್ಗೆ ಟೈಮ್ ಇಲ್ಲ ಅನ್ನೋಂಥ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಸೊ ಇದು ಇನ್ನಷ್ಟು ಅವ್ರನ್ನ ಟ್ರಿಗರ್ ಮಾಡೋದಿಲ್ವಾ? ಹೌದು ಮೇಡಮ್. ಇವಾಗ ನಾನು ಮೊದಲನೇದಾಗಿ ಫೋನಿನ ಕಾರ್ಯಕ್ರಮದಲ್ಲಿ ಚೇತನ್ ಅವರಂತ ಮಾತಾಡಿದ್ರು, ಆಸಿಫು ಮತ್ತು ಪಾಂಡುರಂಗ ಎಲ್ಲ ಪ್ರಬುದ್ಧವಾಗಿ ಮಾತಾಡಿದ್ರು. ಆ ಮೊದಲನೇ ಚೇತನ್ ಅಂತವರು ಮಾತಾಡಿದಾಗ ಅವ್ರು ಹೇಳಿದ್ರು, ಯಾವುದೇ ರೀತಿ ಮಾಧ್ಯಮಗಳು ಸಹ ಇದ್ರ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ, ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂತಾ ಇಲ್ಲ ಅಂತ. ಹಾಗೆ ನಾನು ಮೊದಲನೇದಾಗಿ ಜಿ ಕನ್ನಡ ಚಾನೆಲ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಮತ್ತೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ದೊಡ್ಡ ನಮಸ್ಕಾರಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡಿ ಈ ರೀತಿ ಫೋನಿನ ಕಾರ್ಯಕ್ರಮ ಯಾವುದೇ ಒಂದು ಚಾನೆಲ್ ಸಹ ಮಾಡಿಲ್ಲ ಇಲ್ಲಿವರೆಗೂ. ನಮ್ಮ ಜಿ ಕನ್ನಡ ಮಾಡ್ತಿರೋದು ಅದೊಂದು ನಮ್ಮಿಂದ ಪ್ರೀತಿಪೂರ್ವಕ ನಮನಗಳು. ಹಾಗೆ ಅವ್ರು ಹೇಳ್ದಂಗೆ ಈ ನಮ್ಮ ಏನು ಮಾಧ್ಯಮ ಇದೆ ಅದು ನಮ್ಮ ಪ್ರಜಾಪ್ರಭುತ್ವದ 4ನೇ ಅಂಗ. ನೀವು ಮೊದಲೆಲ್ಲ ನೋಡ್ಬೋದು, ಈ ದೊಡ್ಡ ಮಟ್ಟದಲ್ಲಿ ಎಮರ್ಜೆನ್ಸಿ ಪೀರಿಯಡ್ ಇರ್ಬೋದು, ಅದಾದ್ಮೇಲೆ ಈ ನ್ಯೂಸ್ ಪೇಪರ್ಗಳನ್ನ ಕೊಡ್ತಿರ್ಲಿಲ್ಲ, ಏನಾಗ್ತಿದೆ ಅಂತ ಜನಕ್ಕೆ ತಿಳಿಸ್ಬೋದು ಅಂತ. ಮತ್ತೆ ಅಲ್ಲಿ ಎಡಿಟೋರಿಯಲ್ನ ಸಹ ಬರಿತಾ ಇರಲಿಲ್ಲ ಅವಾಗ ಆಗಿನ ಪತ್ರಕರ್ತರು. ಅವರು ಆ ರೀತಿ ಏನು ಆ ರಾಜಕೀಯ ಪಕ್ಷಗಳ ವಿರುದ್ಧ ಧ್ವನಿ ಎತ್ತಾ ಇದ್ರು. ಆದರೆ ಇವತ್ತಿನ ಮಾಧ್ಯಮಗಳು ಧ್ವನಿ ಎತ್ತಿಲ್ಲ, ಕೆಲವೇ ಮಾಧ್ಯಮಗಳು ಮಾತ್ರ ಧ್ವನಿ ಎತ್ತಾ ಇದೆ. ಹಾಗೆ ನ್ಯಾಯಮೂರ್ತಿಗಳು ಹೇಳ್ತಾರೆ, ನ್ಯಾಯಮೂರ್ತಿಗಳು ನಮ್ಮ ಇಡೀ ದೇಶನ ಕಾಯುವವರು, ಸರಿಯಾಗಿ ಏನು ಕಾಯ್ದೆ ಇರುವಂಥ ಸಮಯದಲ್ಲಿ ನಮಗೆ ಅನ್ಯಾಯ ಆಗಬೇಕಾದ್ರೆ ಇವರು ನಮ್ಮ ಪರವಾಗಿ ಧ್ವನಿ ಎತ್ತುವವರು ಮತ್ತೆ ನ್ಯಾಯ ಕೊಡಿಸುವಂಥ ವ್ಯಕ್ತಿಗಳು ಅಂತ ನಾವು ಇಷ್ಟು ದಿನ ಅನ್ಕೊಂಡಿದ್ವಿ, ಒಂದು ಗೌರವ ಇತ್ತು. ಆದರೆ ಇವಾಗ CJ ಇದ್ರು, ಅವರು ಏನೋ ಒಂದು ಕಮೆಂಟ್ ಕೊಡ್ತಾರೆ, ಈ ವಿದ್ಯಾರ್ಥಿಗಳು ಏನೋ ಅನ್ಎಂಪ್ಲಾಯ್ಮೆಂಟ್ ಯುವಕರು ಅವರೆಲ್ಲ ಜಿರ್ಲೆಗಳು ಅಂತ ಹೇಳ್ತಾರೆ. ಅದು ಎಷ್ಟುವರೆಗೂ ಎಷ್ಟು ಸಂಬದ್ಧ ಮತ್ತು ಅಸಂಬದ್ಧ ಅಂತ ಹೇಳ್ಬೋದು. ಮತ್ತು ಅವರು ಆ ನ್ಯಾಯಮೂರ್ತಿಗಳ ಸ್ಥಾನದಲ್ಲಿ ಕೂತ್ಕೊಂಡು ಇಷ್ಟು ಒಂದು ದೊಡ್ಡ ಡೆಮೋಕ್ರೆಟಿಕ್ ಕಂಟ್ರಿಗೆ ಚೀಫ್ ಜಸ್ಟಿಸ್ ಆಗಿ ಅಂಥ ಮಾತುಗಳನ್ನ ಆಡಬಾರ್ದು. ಅಂಥವ್ರು ಅವರೇ ರಾಜೀನಾಮೆ ಕೊಟ್ಬಿಟ್ಟು ಬರಬೇಕು, ಅವ್ರ ಕೈಲಿ ನ್ಯಾಯ ಒದಗಿಸ್ಕೊಳಕ್ಕಾಗಿಲ್ಲ ಅಂದರೆ. ಇವತ್ತು ಒಂದು ವಿದ್ಯಾರ್ಥಿಗಳ ದಂಗೆ ಆಗ್ತಿದೆ, ಇದು ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿಶ್ವಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಏನೋ ಒಂದು ಕಾನೂನಲ್ಲಿ ಹೇಳುತ್ತೆ, 100 ಜನ ಏನು ಅಪರಾಧಿಗಳಿಗೆ ಶಿಕ್ಷೆ ಆದರೂ ಸಹ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳ್ತಾರೆ. ಇವತ್ತು 100 ವಿದ್ಯಾರ್ಥಿ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಆ ಲಕ್ಷಾಂತರ ವಿದ್ಯಾರ್ಥಿಗಳ ಅನ್ಯಾಯ ಆಗಿರೋದನ್ನ ಅದನ್ನು ನೋಡೋಕ್ಕೆ ಟೈಮ್ ಇಲ್ಲ ಅಂದರೆ ಇಂಥ ನ್ಯಾಯಮೂರ್ತಿಗಳು ನಮ್ಮ ದೇಶಕ್ಕೆ ಬೇಕಾ? ಇಂಥ ನ್ಯಾಯಾಂಗ ವ್ಯವಸ್ಥೆ ನಮ್ಗೆ ಬೇಕಾ? ಇವಾಗ ಅಂಬೇಡ್ಕರ್ ಸಾಹೇಬ್ರನ್ನ ನಾವು ನೆನೆಸ್ಕೊಬೋದು. ಅವ್ರು ಹೇಳ್ತಾರೆ, ಈ ದೇಶದ ಸಂವಿಧಾನ ನಾನು ಕೊಡ್ತಾ ಇದ್ದೀನಿ ನಮ್ಮ ಭಾರತೀಯ ಜನಕ್ಕೆ, ಅದು ಒಳ್ಳೆ ಜನಕ್ಕೆ ಹೋದರೆ ಸಂವಿಧಾನ ಒಳ್ಳೆ ರೀತಿಯ ಏನು ಆಶಯಗಳನ್ನ ಚೆಲ್ಲುತ್ತೆ, ಮತ್ತು ಕೆಟ್ಟ ಜನಗಳ ಕೈ ಸೇರಿದ್ರೆ ಅದು ಕೆಟ್ಟದಾಗುತ್ತೆ ಅಂತ. ಇವತ್ತು ಅದು ಒಂದು ಉದಾಹರಣೆ ತಗೊಬೋದು. ಯಾಕೆಂದರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಹೇಳ್ದಂಗೆ ಇವತ್ತು ಕೆಟ್ಟ ಜನಗಳ ಕೈಗೆ ಹೋದಂಥ ಸಮಯದಲ್ಲಿ ಇಂಥ ಮಾತುಗಳು ಬರುತ್ತೆ. ನಮ್ಗೆ ನೋಡೋಕೆ ಟೈಮ್ ಇಲ್ಲ. ಆ ಹೆಣ್ಮಕ್ಳ ಮೇಲೆ ಆಗ್ತಾ ಇರೋ ದೌರ್ಜನ್ಯ ನೋಡಿದ್ರೆ ಕಣ್ಣಲ್ಲಿ ನೀರು ಹಾಕೊಬೋದು. ನಮ್ಮನೆ ಹೆಣ್ಮಕ್ಳಿಗೆ, ನಮ್ಮನೆ ಮಕ್ಕಳಿಗೆ ಆ ರೀತಿ ಒದೆ ಹೊಡೆದಾಗ ಆ ರೀತಿ ಏನು ಬ್ಲಡ್ ಬರ್ತಾ ಇದೆ, ಆ ರೀತಿ ವಿಡಿಯೋಗಳನ್ನ ನೋಡೋಕ್ಕೆ ನನಗೆ ಸಮಯ ಇಲ್ಲ ಅಂದರೆ ನೀವೇನಕ್ಕೆ ಸಮಯ ಅಲ್ಲ ಸೀಟಲ್ಲಿ ಕೂತಿದ್ದೀರಾ? ಇಳಿದು ಬನ್ನಿ, ನಿಮ್ಗೆ ಸಮಯ ಮಾಡಿಕೊಂಡು ನೋಡಲಿ ಅಂದ್ಬಿಟ್ಟೆ ನಿಮ್ಮ ನ್ಯಾಯಮೂರ್ತಿಗಳಾಗಿ ಕುಣಿಸಿರೋದು CJ ಆಗಿ. ಅದೇ ನಿಮ್ಗೆ ಇದಿಲ್ಲ ಅಂದರೆ ಅಲ್ಲಿಂದ ಫಸ್ಟು ಇಳಿದು ಬೇರೆಯವ್ರಿಗೆ ಬಿಟ್ಕೊಡ್ಬೇಕು. ಸಮರ್ಥವಾಗಿ ವಿಡಿಯೋ ನೋಡೋಕೆ ಟೈಮ್ ಇದ್ದು ಜನಗಳ ಭಾವನೆಗಳು ಸ್ಪಂದಿಸುವಂತಹ ಒಬ್ಬ ನ್ಯಾಯಮೂರ್ತಿನ ಆ ಜಾಗದಲ್ಲಿ ಕುಣಿಸುವಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬೇಕು ಅಂತ ಕೇಳ್ಕೊಂಡು. ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ರೇವಣ ಸಿದ್ದಪ್ಪ ಅಂತ, ಬೆಂಗಳೂರಿಂದ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಏನ್ ಹೇಳ್ತೀರಾ ಸರ್, ಈ 3 ದಿನಗಳಿಂದ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಈ ಪ್ರೊಟೆಸ್ಟ್ ಬಗ್ಗೆ ಏನ್ ಹೇಳ್ತೀರಾ? ಹಾಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಬದಲಿಗೆ ಲಾಠಿ ಚಾರ್ಜು ಅಥವಾ ಟಿಆರ್ ಗ್ಯಾಸ್ ಇದೆಲ್ಲವೂ ಕೂಡ ನಡೀತಾ ಇದೆ, ಏನ್ ಹೇಳ್ತೀರಾ? ಹಲೋ ಮೇಡಮ್. ಕೇಳಿಸ್ತಾ ಇದೆಯಾ ಸರ್? ಇದು ನಮ್ಮ ದೇಶದ ಪರಿಸ್ಥಿತಿ ಇದು ಎಲ್ಲಿ ಯಾವ ಲೆವೆಲ್ ಹೋಯ್ತಿದೆ ಅಂತ ನಮಗೆ ಆಶ್ಚರ್ಯ ಆಗ್ತದೆ ಮೇಡಮ್. ಹೆಂಗ್ ಗೊತ್ತಾ, ಮೋದಿ ಪ್ರಧಾನಿಯಾಗಿ ನಮ್ಮ ದೇಶನ ಎಷ್ಟು ಉದ್ಧಾರ ಮಾಡ್ತಾನ, ಎಷ್ಟು ಯಾವ ಲೆವೆಲ್ ಹೋಯ್ತಾನ ಅಂತ ನಮ್ಗೆ ಊಹೆ ಇತ್ತಲ್ಲ, ಅದು ಒಂಥರ ನಮ್ಗೆ ಯಾವ ಲೆಕ್ಕ ಹೋಗಿದೆ ಗೊತ್ತಾ, ಈ ಅತಿ ಕೀಳುಮಟ್ಟದಾಗ ಹೋಗ್ಬಿಟ್ಟಿದೆ ನಮ್ದು ಇದು. ಈ ಉದ್ಯೋಗ ಕೊಡ್ತಾರ ಅಂದು ಕಾರ್ಮಿಕರ ಕೆಲಸ ಇಲ್ಲದೇನೆ, ಅದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ, ಉದ್ಯೋಗದ ಪ್ರಾಬ್ಲಮ್. ಆಮೇಲೆ ನೋಡಿ, ಈಗ ಇದಾದ್ರೂ ಒಂದು ಅಟ್ಲೀಸ್ಟ್ ಈ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಅನ್ನೋದು ಇದಾದ್ರೂ ಒಂದು ನೀಟಾಗಿ ಹೋಗ್ತದೆ ಅಂದ್ರೆ 11 ಸಲ ಪೇಪರ್ ಲೀಕ್ ಆಗಿದೆ ಅಂತ ತೋರಿಸಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ. ಈ ಟೈಮ್ ಆದ್ರೂ ಪ್ರೊಟೆಸ್ಟ್ ಮಾಡಿ ನ್ಯಾಯ ಸಿಗ್ಬೇಕಂತಂದ್ರೆ ಇವ್ರು ಯಾವ ಲೆಕ್ಕದಾಗ ರಾಜಕೀಯ ಮಾಡ್ತಾ ಇದಾರೆ ಅಂತ ನಮ್ಗೆ ರಾಜಕೀಯ ಯಾವ ಲೆಕ್ಕ, ಇವ್ರು ರಾಜಕೀಯ ಉದ್ದೇಶನ ಇವ್ರಿಗೆ ಅಧಿಕಾರ ಇಲ್ದಾಗ ಇರಂಗಿಲ್ವ ಅವರು? ಜನ ಮೇಡಮ್ ಈಗ ನೋಡಿ, ಜನ ತುಂಬಾ ಹುಷಾರಾಗಿದ್ದಾರೆ. ಈಗ ನನ್ನ ಪ್ರಕಾರ ಜನ ತುಂಬಾ ಹುಷಾರಾಗಿ ಇದಾಗ್ತದೆ. ಆದ್ರೆ ಇವರು ಇಲೆಕ್ಷನ್ ಗೆಲ್ಲೋದೇ ಇವ್ರು ಅಕ್ರಮವಾಗಿ ಗೆಲ್ತಾರ ಅನ್ನೋ ಅಕ್ರಮ ಇಲೆಕ್ಷನ್ ಗೆಲ್ತಾರಂತೆ. ಆಮೇಲೆ ನೀವು ಮೀಡಿಯಾದವ್ರೆ ಮೇಡಮ್ ಸ್ವಲ್ಪ ಇನ್ಮೇಲಾದ್ರೆ ಈ
ರೀಸೆಂಟ್ 3-4 ಮಂತ್ಸ್ ಇಂದ ಮೀಡಿಯಾದವರು ಪರವಾಗಿಲ್ಲ ಚೆನ್ನಾಗಿ ತೋರಿಸ್ತಾವ್ರೆ. ಅಕ್ರಮ, ಅನ್ಯಾಯ, ಇವ್ರ ರಾಜಕೀಯ ಎಲ್ಲ ಈಗೀಗ ಸ್ವಲ್ಪ ಬದಲಾವಣೆ ಆಗ್ತದೆ. ನೀವು ಸ್ವಲ್ಪ ಮೀಡಿಯಾದವರು ಇದಾಗಬೇಕು, ಇದಕ್ಕೆ ಚೇಂಜಸ್ ಆಗ್ಬೇಕು. ಇಲ್ಲಾಂದ್ರೆ ಇದೇ ತರ ದೇಶ ಅಂತ ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ. ಬ್ರಿಟಿಷರ್ ಇತ್ತಲ್ಲ ಆಡಳಿತ, ಸೇಮ್ ಬ್ರಿಟಿಷ್ ಆಡಳಿತ ನಡೀತದೆ ಇಲ್ಲಿ. ಸೊ ಈಗ ಸರ್ಕಾರದ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರ್ಲಿಲ್ವಲ್ಲ ಸರ್ ಇಷ್ಟು ದಿನ ಆದ್ರೂ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಮೇಡಮ್, ಹೆಂಗ್ ಗೊತ್ತಾ, ರೆಸ್ಪಾನ್ಸ್ ಮಾಡಂಗಿಲ್ಲ ಅವ್ರು. ಯಾಕೆ ಗೊತ್ತಾ, ಮಾಡ್ತಾರೆ ಅವ್ರು ಮಾಡ್ತಾರದು ದುರುದ್ದೇಶ, ಅನ್ಯಾಯ ಅಂದ್ರೆ ಅವ್ರಿಗೆ ಗೊತ್ತಿದ್ದ ಮಾಡ್ತಾ ಇರೋದು. ಈಗಿಲ್ಲ ನಾವು ರಾಜೀನಾಮೆ ಕೊಡ್ಬೇಕು, ನಾವು ಬಂದು ಮಾತಾಡಿದ್ರೆ ನಮ್ಗೆ ಮಾತಾಡಕ್ ಮೋದಿ ಪ್ರೆಸ್ ಮೀಟ್ ಅಲ್ಲಿ ಏನ್ ಮಾಡ್ತಾರೆ, ಕೆಲವು ಟೈಮ್ ಪ್ರೆಸ್ ಮೀಟ್ ಇಲ್ಲ. ಇಷ್ಟರ ಮಟ್ಟಿಗೆ ದಂಗೆ ಆಗುತ್ತೆ ಅನ್ನೋ ಊಹೆ ಇರ್ಲಿಲ್ಲ ಅನ್ಸುತ್ತೆ ಬಹುಶಃ ಅವರಿಗೆ. ಅದೇ ದಂಗೆ ಇರಲಿಲ್ಲ, ಇದ್ರಾದ್ರು ಈ ತರ ಮಾಡಿದ್ರೆ ನಾವು ಇದೇ ತರನಾಗಿ ಇರ್ಬೇಕು. ಸ್ಟಿಲ್ ಆಗಿ ನಾವ್ ಹಿಂಗೆ ಅವ್ರನ್ನೇ ಏನಾದ್ರು ಮಾಡಿ ನಾವು ಹೊಡೆದು ಇದು ಮಾಡಿ ಜೈಲಿಗೆ ಹೆದರಿಸಿ ಮಾತಾಡಲ್ಲ. CBI ಅವ್ರ ಕೈಯಲ್ಲೇ ಇದಾವು. ಯಾಕಂದ್ರೆ ಒಬ್ರು ಮಾತಾಡಿದ್ರು ಮೀಡಿಯಾದಲ್ಲಿ, ಎಲ್ಲ ನ್ಯಾಯಾಂಗ, ಕಾರ್ಯಾಂಗ ಇವೆಲ್ಲ ಅವ್ರ ಕೈಯಲ್ಲೇ ಇದಾವು. ಆ ತರ ಕೈಗೊಂಬೆಗಳನ್ನ ಮಾಡ್ಕೊಂಡ್ಬಿಟ್ರ. ಈಗ ಇದನ್ನು ಒಂದ್ ಸ್ವಲ್ಪ ಏನಾರ ಮಾಡಿ ಹಿಮ್ಮೆಡಿಸಿ ಮತ್ತೆ ಈಗಿಲ್ಲ ನಾವು ರಾಜೀನಾಮೆ ಕೊಡ್ಬೇಕು, ಇಲ್ಲಾಂದ್ರೆ ಇರೋ ಪಕ್ಷ ತೆಗೆದಕ್ಕೆ ನಿಲ್ಲಿಸ್ಬೇಕು. ಇದನ್ನ ಹೀಗೆ ಮ್ಯಾನೇಜ್ ಮಾಡ್ಕೊಂಡು ಹಂಗೆ ತೆಗಿಸ್ಬಿಡೋಣ ಅಂತ ಅವ್ರ ಅದೇ ಉದ್ದೇಶ. ಅವ್ರು ಮಾಡ್ತಾರನ್ನೇ ಅವ್ರಿಗೆ ಗೊತ್ತಿದೆ. ಅವ್ರು ಮಾಡ್ತಾರನ್ನೇ ಅವ್ರಿಗೆ ಪಕ್ಕ ಗೊತ್ತಿದೆ. ಓಕೆ, ಥ್ಯಾಂಕ್ ಯು ರೇವಣ್ಣ ಸಿದ್ದಪ್ಪ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಸತೀಶ್ ಅಂತ. ನಮಸ್ತೆ ನಮಸ್ತೆ ಸತೀಶ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಹೇಳಿ ಸರ್, ನಿಮ್ಮ ಒಪಿನಿಯನ್ ಏನು ಈ ಪ್ರೊಟೆಸ್ಟ್ ಬಗ್ಗೆ? ಸರ್ ಇದು ಮೇಡಮ್, ಇದು ನಂದು ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ತಾಲೂಕಿಂದ ನಾನು ಕರೆ ಮಾಡ್ತಾ ಇದ್ದೇನೆ. ಹಾ ಹೇಳಿ ಸರ್. ಈಗ ದೆಹಲಿಯಲ್ಲಿ ನಡೀತಕ್ಕಂತ ಅಂತ ಈ ಒಂದು ಹೋರಾಟಗಳ ವಿದ್ಯಾರ್ಥಿಗಳಿಗೆ ನಡೀತಕ್ಕಂತ ದೌರ್ಜನ್ಯಗಳ ಬಗ್ಗೆ ಪ್ರತಿಯೊಂದು ಹೋರಾಟಗಳನ್ನು ನಾವು ಗಮನಿಸ್ತಾ ಇದ್ದೇವೆ ಈಗ 3 ದಿನಗಳ ಕಾಲದಿಂದ. ಈ 3 ದಿನಗಳ ಕಾಲದಿಂದ ನಡೀತಾ ಇರ್ತಕ್ಕಂಥ ಈ ಒಂದು ವಿದ್ಯಾರ್ಥಿಗಳ ಹೋರಾಟದಿಂದ ಪ್ರತಿಯೊಂದು ಹಳ್ಳಿ ಮತ್ತು ಜನಗಳಿಂದ ಪ್ರತಿಯೊಂದು ವಿದ್ಯಾರ್ಥಿಗಳು, ಯಾಕೆಂತ ಹೇಳಿದ್ರೆ ಈ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಜನತೆ ಕೂಡ ಇದ್ರ ಬಗ್ಗೆ ದಂಗೆ ಹೇಳ್ತಾ ಇದ್ದಾರೆ. ಇದು ಪ್ರತಿಯೊಂದು ದೆಹಲಿಯಲ್ಲಿ ಇದು ನಡೀತಕ್ಕಂಥ ಹೋರಾಟ ಅಲ್ಲ. ಇದು ಪ್ರತಿಯೊಂದು ಕರ್ನಾಟಕ ರಾಜ್ಯ ಆಗಿರ್ಬೋದು ಅಥವಾ ಪ್ರತಿಯೊಂದು ಹಳ್ಳಿಗಳಲ್ಲೂ ಇದು ಪ್ರತಿಯೊಂದು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇದೊಂದು ಕಿಚ್ಚು ಹಚ್ಚುವಂತ ಒಂದು ಕೆಲಸಗಳು ನಡೀತಾ ಇದೆ. ಈ ವಿಚಾರವಾಗಿ ನನ್ನ ಒಂದು ಸಲಹೆ ಏನು ಅಂತ ಹೇಳಿದ್ರೆ, ಈ ವಿಚಾರವಾಗಿ ಈಗ ವಿದ್ಯಾರ್ಥಿಗಳಿಗೆ ಪೊಲೀಸರು ಮತ್ತೆ ಒಂದು ಹೊಡೆದಾಟ ಮತ್ತು ಇದು ಎಲ್ಲದನ್ನೂ ಪ್ರತಿಯೊಂದು ನಾವು ಟಿವಿ ವೀಕ್ಷಣೆ ಮಾಡ್ತಾ ಇದ್ದೋ ಇದ್ರಲ್ಲಿ ನೋಡ್ತಾ ಇರ್ಬೇಕಾದ್ರೆ ಕೆಲವೊಂದು ನ್ಯಾಮ ತ್ಯಾಗಿಲ್ದಿಸಿ ಪೊಲೀಸ್ನವರು ಆ ವಿದ್ಯಾರ್ಥಿಗಳಿಗೆ ಹೊಡೆದಿದ್ದು, ಅವರ ಮೂಗಲ್ಲಿ ರಕ್ತ ಬರ್ತಾ ಇದ್ದದ್ದು, ಬೇರೆ ಪ್ರತಿಯೊಂದು ನೋಡ್ತಾ ಇರ್ತಾರೆ ಸಂದರ್ಭದಲ್ಲಿ ಇದೆಲ್ಲ ಯಾವ ರೀತಿಯಲ್ಲಿ ಇದು ರಾಜಕೀಯವಾಗಿ ಇದು ಮಾಡ್ತಿದ್ದಾರೋ ಅಥವಾ ಯಾವ ರೀತಿಯಲ್ಲಿ ನಮ್ಗೆ ಈಗ ಬಿಜೆಪಿ ಮುಖಂಡರು ಇದು ಮಾಡ್ತಿದ್ದಾರೋ, ಯಾವ ರೀತಿ ಇದು ಮಾಡ್ತಿದ್ದಾರೆ ಅಂತ ನಮ್ಗೆ ಸ್ವಲ್ಪ ನಮ್ಮ ಈಗ ನಮ್ಮ ರಾಜಕೀಯ ವ್ಯವಸ್ಥೆಗಳಲ್ಲಿ ನಮ್ಗೆ ಸ್ವಲ್ಪ ಕೋಲಾಹಲವನ್ನು ಉಂಟು ಮಾಡ್ತಾ ಇದೆ ಮೇಡಮ್. ಆದ್ದರಿಂದ ಈ ಪ್ರತಿಯೊಂದು ವಿಚಾರದಲ್ಲೂ ಇದು ನಾನೊಬ್ಬ ಸಾಮಾನ್ಯವಾಗಿ ತೀರ್ಥಹಳ್ಳಿ ತಾಲೂಕು ಮಲೆನಾಡು ಅಂತ ಒಂದು ಪ್ರದೇಶ ಇದು. ಇಲ್ಲಿ ಇದು ಮಲೆನಾಡು ಪ್ರದೇಶ ತೀರ್ಥಹಳ್ಳಿ ನೀವು ಗಮನಿಸಿರ್ಬೋದು, ಆಗುಂಬೆ ಮತ್ತೊಂದು ಅಂತ ಹೇಳಿ ಪ್ರತಿ ಹಳ್ಳಿಗಳಲ್ಲೂ ಸತ ಈ ವಿಚಾರವಾಗಿ ಭಾರಿ ದಂಗೆ ಹೇಳುವಂತ ವಿದ್ಯಾರ್ಥಿಗಳು ಭಾರಿ ದಂಗೆ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಉಂಟು ಮಾಡ್ತಾ ಇದೆ ಮೇಡಮ್ ಇದು. ಹೌದು ಸರ್. ಇನ್ನಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು, ರೆಸ್ಪಾಂಡ್ ಮಾಡ್ಬೇಕು. ಬೆಂಗಳೂರಿನಲ್ಲಿ ಮತ್ತು ಅಲ್ಲ ಈಗ ನೋಡಿ, ಈಗ ಬೆಂಗಳೂರಿನಲ್ಲಿ ನಡೀತಾ ಇದೆ, ಮೊನ್ನೆ ದೆಹಲಿಯಲ್ಲಿ ನಡೀತದೆ, ಶಿವಮೊಗ್ಗ ಜಿಲ್ಲೆ ಪ್ರತಿಯೊಂದು ಇದ್ರಲ್ಲೂ ನಡೆಯುವಂತಹದ್ದು ಸಂದರ್ಭಗಳನ್ನ ಇದನ್ನ ಉಂಟು ಮಾಡ್ತಾ ಇದ್ರೆ ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ನೇರವಾಗಿ ಹೊಣೆಯಾಗಿ ಅದಕ್ಕೆ ಉತ್ತರ ಕೊಡುವಂತ ಒಂದು ಈಗ ಮೋದಿ ಅವರು ಉತ್ತರ ಕೊಡುವಂತ ಸಂದರ್ಭ ಆದಷ್ಟು ಬೇಗ ರೆಸ್ಪಾಂಡ್ ಮಾಡಬೇಕು. ಇನ್ನು ಪರಿಸ್ಥಿತಿ ಕೈ ಮೀರಿ ಹೋಗಬಾರ್ದು. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇನ್ನು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ಹೋರಾಟ ನ್ಯಾಯಯುತವಾಗಿ ಆಗಬೇಕು, ಇದರಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಕೆಲಸ ಆಗಬಾರ್ದು. ಕೇಂದ್ರ ಸರ್ಕಾರ ಈ ಅಕ್ರಮಗಳನ್ನ ತಡೀಬೇಕು, ಈ ಪ್ರತಿಭಟನೆಗೆ ಸ್ಪಂದಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.